ಉಪಸ್ಥಿತಿಯಿಂದ ಈ ವೇದಿಕೆಗೆ ಮೆರುಗು ಬಂದಿದೆ. ಅತಿಥಿ ದೇವೋಭವ ಎಂಬಂತೆ ಇಲ್ಲಿರುವ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. 2-3 ವರ್ಷಗಳಿಂದ ಈ ಶಾಲೆಯ ಕಡೆ ದೃಷ್ಟಿಕೋನವನ್ನು ಹಾಯಿಸಿದರೆ ಶಾಲೆಯ ಚಿತ್ರಣವೇ ಬದಲಾಗಿ ಸುಸಜ್ಜಿತವಾದ ಶಾಲಾ ವಾತಾವರಣ ನಿರ್ಮಾಣಗೊಂಡಿದೆ ಎಂದಾದರೆ ಇದಕ್ಕೆ ಮೂಲ ಕಾರಣಕರ್ತರಾದವರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀಯುತ ಡಾಕ್ಟರ್ ಭರತ್ ಶೆಟ್ಟಿ ವೈ ಇವರು. ಬಿಡುವಿಲ್ಲದ ಕಾರ್ಯಚಟುವಟಿಕೆಗಳ ಮಧ್ಯೆ ನಮ್ಮ ಶಾಲಾಭಿಮಾನದಿಂದ ಇಂದು ನಮ್ಮೊಂದಿಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಭಾಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಪ್ರೀತಿಯ ಮಾನ್ಯ ಶಾಸಕರಿಗೆ ನಮ್ಮ ಶಾಲೆ ಹಾಗೂ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಹೃದಯದಂತರಾಳದ ಪ್ರೀತಿಪೂರ್ವಕ ಸುಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ರೆಹಮಾನ್ ಖಾನ್ ಇವರು ಪುಸ್ತಕ ಮತ್ತು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕಿತ್ತು ಶ್ರೀಯುತ ಸುಧೀರ್ ಶೆಟ್ಟಿ ಕಣ್ಣೂರು, ಮಾನ್ಯ ಮಹಾಪೌರರು, ಮಂಗಳೂರು ಮಹಾನಗರ ಪಾಲಿಕೆ. ಇವರ ಅನುಪಸ್ಥಿತಿಯಲ್ಲೂ ಅವರಿಗೂ ನಾನು ಸ್ವಾಗತಿಸುತ್ತೇನೆ. ನಮ್ಮ ಶಾಲೆಯ ಪ್ರಗತಿಗಾಗಿ ನಮ್ಮೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಶ್ರಮಿಸಿ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶ್ರೀಯುತ ಲೋಹಿತ್ ಅಮೀನ್, ಮಂಗಳೂರು ಮಹಾನಗರ ಪಾಲಿಕೆಯ ನಗರ ಯೋಜನೆ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರು. ಇವರಿಗೆ ನಮ್ಮ ಶಾಲೆ ಹಾಗೂ ಇಲ್ಲಿ ನೆರೆದ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶ್ರೀಮತಿ ಸರಿತಾ ಇವರು ಹೂ ಹಾಗೂ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ನಮ್ಮ SDMCಯ ಸದಸ್ಯರಾದಂತಹ ಸೂರಜ್ ಅವರು ಬಂದು ಹೂ ಹಾಗೂ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಶಾಲೆ ಇಷ್ಟೊಂದು ಪ್ರಗತಿಯಾಗಬೇಕಾದರೆ ನಗು ಮುಖದಿಂದ ಸದಾ ಈ ಶಾಲಾ ವಠಾರದಲ್ಲಿ ಹಗಲಿರುಳು ಶ್ರಮಿಸಿ ಇಂದು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ನೆಚ್ಚಿನ ಕಾರ್ಪೊರೇಟರ್ ಹಾಗೂ SDMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶರತ್ ಕುಮಾರ್ ಇವರಿಗೆ ನಮ್ಮ ಶಾಲೆ ಹಾಗೂ ಇಲ್ಲಿ ನೆರೆದ ಸರ್ವರ ಪರವಾಗಿ ನಲ್ಮೆಯ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶಾಲೆಯ SDMC ಉಪಾಧ್ಯಕ್ಷರಾದ ಶ್ರೀಮತಿ ಸರಿತಾ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೆ ಇಂದು ಶಿಕ್ಷಣ ಇಲಾಖೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಶ್ರೀಯುತ ಜೇಮ್ಸ್ ಕುಟಿನೋ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ಉತ್ತರ ವಲಯ. ಇವರ ಅನುಪಸ್ಥಿತಿಯಲ್ಲೂ ಅವರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲಾಭಿಮಾನದಿಂದ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಎನ್ ಶಿವಪ್ರಕಾಶ್, ಉಪನ್ಯಾಸಕರು, ಸರಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು. ಇವರಿಗೆ ನಮ್ಮ ಶಾಲೆ ಹಾಗೂ ಇಲ್ಲಿ ನೆರೆದ ಸರ್ವರ ಪರವಾಗಿ ಒಲುಮೆಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಶಾಲಾ SDMC ಸದಸ್ಯರಾದ ಶ್ರೀಯುತ ಸಂತೋಷ್ ಇವರು ಹೂ ಮತ್ತು ಪುಸ್ತಕವನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಶಾಲಾಭಿಮಾನದಿಂದ ಇಲ್ಲಿಗೆ ಆಗಮಿಸಿದ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳಾದ ಶ್ರೀಯುತ ಉಸ್ಮಾನ್ ಜಿ ಇವರಿಗೆ ನಮ್ಮ ಶಾಲೆ ಹಾಗೂ ಇಲ್ಲಿ ನೆರೆದ ಸರ್ವರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಶಾಲಾ SDMC ಸದಸ್ಯರಾದ ಸಾವಿತ್ರಿ ಇವರು ಹೂ ಮತ್ತು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತೇವೆ. ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕಾರ್ಪೊರೇಟರ್ ಆದಂತಹ ಶ್ರೀಯುತ ಭಾಸ್ಕರ್ ಮೊಯ್ಲಿ ಇವರಿಗೆ ನಮ್ಮ ಶಾಲೆ ಹಾಗೂ ಸರ್ವರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಮಾಜಿ ಮಹಾಪೌರರಂತಹ ಭಾಸ್ಕರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅವರಿಗೆ ಖಾಲಿದ್ ಅವರು ಬಂದು ಹೂ ಹಾಗೂ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ.
ಹೇಳಿ. ಶಾಲಾ SDMC ಜೊತೆಗೆ ಶಾಲೆಯ ಪ್ರಗತಿಗಾಗಿ ಸದಾ ಸಹಾಯ ಹಸ್ತವನ್ನು ನೀಡುವ ಹಾಗೂ ಇಂದು ಈ ನಮ್ಮ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾರಾಯಣ್ ಸಾಲ್ಯನ್ ಇವರಿಗೆ ಶಾಲೆ ಹಾಗೂ ಇಲ್ಲಿ ನೆರೆದ ಸರ್ವರ ಪರವಾಗಿ ನಲ್ಮೆಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಾಲಾ SDMC ಸದಸ್ಯರಾದ ಶ್ರೀಮತಿ ಜ್ಯೋತಿ ಇವರು ಹೂವು ಹಾಗೂ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ಸದಾ ಸಹಕಾರವನ್ನು ನೀಡುವವರು ಶ್ರೀಯುತ ರೆಹಮಾನ್ ಖಾನ್ ಕುಂಜತ ಬೈಲು ಇವರಿಗೂ ನಮ್ಮ ಶಾಲೆ ಹಾಗೂ ಇಲ್ಲಿ ನೆರೆದ ಸರ್ವರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ನಮ್ಮ SDMC ಸದಸ್ಯರು ಹೂ ಮತ್ತು ಪುಸ್ತಕವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದ್ದು ಶೈಕ್ಷಣಿಕ ಕಾರ್ಯಚಟುವಟಿಕೆಗಳಿಗೆ ಬೇಕಾದ ಸಹಾಯ ಹಸ್ತವನ್ನು ಸದಾ ನೀಡಿ ಇಂದು ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಶ್ರೀಯುತ ತಿಪ್ಪೇಶ್ ಇವರಿಗೆ ಶಾಲೆ ಹಾಗೂ ಇಲ್ಲಿ ನೆರೆದ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಾಲೆಯ SDMC ಸದಸ್ಯರಾದಂತಹ ಶೈನಾಜ್ ಇವರು ಬಂದು ಹೂವು ಹಾಗೂ ಪುಸ್ತಕವನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಚುಕ್ಕಾಣಿಯನ್ನು ಹಿಡಿದು ಈ ಶಾಲೆಯನ್ನು ಮುನ್ನಡೆಸುವ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಎ ನೇತ್ರಾವತಿ ಇವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ನಮ್ಮ SDMC ಸದಸ್ಯರಾದಂತಹ ಬದ್ರುನಿಸಾ ಇವರು ಹೂ ಮತ್ತು ಪುಸ್ತಕವನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈ ಶಾಲೆಯ ನಿವೃತ್ತ ಶಿಕ್ಷಕರಿಗೂ ವರ್ಗಾವಣೆಗೊಂಡು ಹೋದಂಥ ಶಿಕ್ಷಕರಿಗೂ ಅದೇ ರೀತಿ ಬೇರೆ ಶಾಲೆಗಳಿಂದ ಬಂದಂತಹ ನಮ್ಮ ಎಲ್ಲ ಪ್ರೀತಿಯ ಶಿಕ್ಷಕರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿಗೆ ಆಗಮಿಸಿದಂಥ SDMC ಉಪಾಧ್ಯಕ್ಷೆ ಶ್ರೀಮತಿ ಸರಿತಾ ಹಾಗೂ ಸರ್ವ ಸದಸ್ಯರಿಗೆ, ಮಕ್ಕಳ ಹೆತ್ತವರಿಗೆ, ಪೋಷಕರಿಗೆ, ದಾನಿಗಳಿಗೆ ಹಾಗೂ ಈ ಊರಿನ ಸಮಸ್ತ ಬಂಧುಗಳಿಗೆ, ಪುಟಾಣಿ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಶಾಲಾಭಿಮಾನಿಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ಪ್ರೀತಿಯ ಸಹೋದ್ಯೋಗಿ ಬಂಧುಗಳಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿಗೆ ಆಗಮಿಸಿದಂತಹ ಮಾಧ್ಯಮ ಮಿತ್ರರಿಗೂ ಸುರಕ್ಷತೆಯನ್ನು ಕಾಪಾಡುವ ಕಾವೂರಿನ ಪೊಲೀಸ್ ಸಿಬ್ಬಂದಿಗೂ ಸ್ವಾಗತವನ್ನು ಬಯಸುತ್ತೇನೆ. ಯಾರದಾದರೂ ಹೆಸರು ಬಿಟ್ಟು ಹೋದಲ್ಲಿ ತಮಗೂ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ವಿರಮಿಸುತ್ತೇನೆ. ಧನ್ಯವಾದಗಳು. ವಾರ್ಷಿಕೋತ್ಸವದ ವರದಿಯನ್ನು ತಮ್ಮೆಲ್ಲರ ಮುಂದಿಡುತ್ತಿದ್ದೇನೆ. ನಮ್ಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ಊರ ಮಹನೀಯರೇ, ವಿದ್ಯಾಭಿಮಾನಿಗಳೇ, ಮಕ್ಕಳ ಪೋಷಕರೇ, ನೆರೆದಿರುವ ಅತಿಥಿ ಅಭ್ಯಾಗತರೇ, ನಿಮಗೆಲ್ಲರಿಗೂ ನನ್ನ ವಂದನೆಗಳು. ದಿನಾಂಕ 31/11/2018 19/12/2023 ಶಾಲಾ 5 ವರ್ಷದ ವರದಿಯನ್ನು ತಮ್ಮ ಮುಂದೆ ಇಡಬಯಸುತ್ತೇನೆ. ನಮ್ಮ ಶಾಲೆಯು 1954ನೇ ಸೆಪ್ಟೆಂಬರ್ 29ನೇ ತಾರೀಕಿನಂದು ಪ್ರಾರಂಭಗೊಂಡಿತು. 1963ನೇ ವರೆಗೆ ಈ ಶಾಲೆಯು ಕುಂಜತ್ಬೈಲ್ ಗ್ರಾಮದ ಅತ್ರಬೈಲು ಶ್ರೀ ಹುಸೈನ್ ಎಂಬುವರ ಅಂಗಡಿ ಕೊಠಡಿಯಲ್ಲಿ ನಡೆಯುತ್ತಿದ್ದು, ಮುಂದೆ ಕಾಮಣ್ಣ ಮನೆ ಶ್ರೀ ಸಂಕಪ್ಪ ಶೆಟ್ಟಿಯವರ ಮನೆಯಲ್ಲಿ ನಡೆಯುತ್ತಿತ್ತು. 1962ರಲ್ಲಿ ಮಾನ್ಯ ದಿವಂಗತ ರಾಜೀವ್ ಭಂಡಾರಿಯವರ ನೇತೃತ್ವದಲ್ಲಿ ಆಗಿನ ಮರಕಡ ಶಾಲಾ ಅಧ್ಯಾಪಕರಾಗಿದ್ದ ಶ್ರೀ ಜಗನ್ನಾಥ್ ಮಲ್ಲಿಯವರ ಪ್ರಯತ್ನದಿಂದ, ಊರವರ ಸಹಕಾರದಿಂದ ಈಗಿರುವ ಶಾಲೆ ಸ್ಥಳದಲ್ಲಿ ಶಾಲೆಗೊಂದು ಸ್ವಂತ ಕಟ್ಟಡ ಕಟ್ಟಿಸಲಾಯಿತು. ಇಲಾಖೆಯ ಅನುಮತಿಯೊಂದಿಗೆ ಮರಕಡ ಹಾಗೂ ಕುಂಜತ್ತಬೈಲಿನ 2 ಶಾಲೆಗಳನ್ನು ಒಟ್ಟುಗೂಡಿಸಿ ಒಂದೇ ಸೂರಿನಡಿ ತಂದು 1963ರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮರಕಡ ಎಂದು ನಾಮಕರಣ ಮಾಡಲಾಯಿತು. ಕುಮಾರಿ ಸತ್ಯಭಾಮ
ಹಾಗೂ ಶ್ರೀ ಜಗನ್ನಾಥ್ ಮಲ್ಲಿ ಆಗ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಿಕ್ಷಕರಾಗಿದ್ದರು. ಕ್ರಮೇಣ ಮಕ್ಕಳ ಸಂಖ್ಯೆ ಮತ್ತು ಶಿಕ್ಷಕರ ಸಂಖ್ಯೆ ಹೆಚ್ಚುತ್ತಾ ಏರುತ್ತಾ ಹೋಯಿತು. ಹೀಗೆ ಮಕ್ಕಳ ಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಸ್ಥಳಾವಕಾಶದ ಕೊರತೆ ಕಂಡುಬಂದಿತ್ತು. ಆಗ ಸ್ಥಳೀಯ ಸಂಸ್ಥೆಗಳು, ಊರ ಪರವರ ದಾನಿಗಳು, ವಿದ್ಯಾಭಿಮಾನಿಗಳು, ಊರ ಪ್ರಮುಖರು, ಪೋಷಕರು ಸರಕಾರದ ನೆರವನ್ನು ಪಡೆದುಕೊಂಡು ವಿದ್ಯಾರ್ಥಿಗಳಿಗೆ ಬೇಕಾದ ಸ್ಥಳಾವಕಾಶ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟರು. ಇದೇ ರೀತಿ ಅಭಿವೃದ್ಧಿ ಹೊಂದಿದ ಈ ಶಾಲೆಯಲ್ಲಿ 2018-19 ಹೆಚ್ಚುವರಿ ವರ್ಗಾವಣೆಗೊಂಡವರು ಶ್ರೀಮತಿ ಮಾಲತಿ ಮತ್ತು ಶ್ರೀಮತಿ ಸ್ಟೆಲ್ಲವಾಸ್. ವರ್ಗಾವಣೆಗೊಂಡು ಬಂದವರು ಸಂದೇಶ್ ಸರ್. ಈ ಶಾಲೆಗೆ ವರ್ಗಾವಣೆಗೊಂಡು ಬಂದವರು ಸಂದೇಶ್, ಶ್ರೀಮತಿ ನೇತ್ರಾವತಿ ಎ ಪದವೀಧರೇತರ ಮುಖ್ಯ ಶಿಕ್ಷಕಿ, ಶ್ರೀಮತಿ ಶೋಭಾ, ಶ್ರೀಮತಿ ಪುಷ್ಪಲತಾ ಎವಿ, ಶ್ರೀಮತಿ ರಹಾಯಿಲ್ ಹಾಗೂ ಶ್ರೀಮತಿ ಸ್ವರ್ಣಲತರವರು. ಆದರೆ ಶ್ರೀಮತಿ ಸ್ವರ್ಣಲತರವರು ಕರ್ತವ್ಯದಲ್ಲಿರುವಾಗಲೇ ಅಸೌಖ್ಯದಿಂದ ದೈವಾಧೀನರಾಗಿರುತ್ತಾರೆ. ಪ್ರಸ್ತುತ ನಮ್ಮ ಶಾಲೆಯಲ್ಲಿ 1ರಿಂದ 5ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಹಾಗೂ 6ರಿಂದ 8ನೇ ತರಗತಿವರೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಪಾಠ ಪ್ರವಚನಗಳು ನಡೆಯುತ್ತಿದ್ದು ಒಟ್ಟು 330 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಹಾಗೆಯೇ 9 ಶಿಕ್ಷಕಿಯರು, ಓರ್ವ ಅತಿಥಿ ಶಿಕ್ಷಕಿ ಹಾಗೂ ಓರ್ವ ಗೌರವ ಶಿಕ್ಷಕಿ ಸೇರಿ ಒಟ್ಟು 11 ಶಿಕ್ಷಕಿಯರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. STMC ಶಿಕ್ಷಣ ಇಲಾಖೆಯ ನಿಯಮದಂತೆ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ರಚನೆಯಾಗಿದೆ. 2020-21 ಆಗಸ್ಟ್ ತಿಂಗಳಲ್ಲಿ ಹಿಂದಿನ ಸಮಿತಿಯ 3 ವರ್ಷಗಳ ಅವಧಿ ಪೂರ್ಣಗೊಂಡ ಕಾರಣ ಹೊಸ ಸಮಿತಿ ರಚನೆ ಮಾಡಲಾಯಿತು. ನೂತನ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಶರತ್, ಉಪಾಧ್ಯಕ್ಷರಾಗಿ ಶ್ರೀಮತಿ ಸರಿತಾ, ಸದಸ್ಯರಾಗಿ ಶ್ರೀ ಲಕ್ಷ್ಮಣ್ ಕುಮಾರ್, ಶ್ರೀ ಮುನಿಯಪ್ಪ, ಶ್ರೀ ಹನುಮಂತ ಮಾದರ, ಶ್ರೀಮತಿ ಸಾವಿತ್ರಿ, ಶ್ರೀ ಸೂರಜ್, ಶ್ರೀಮತಿ ಜ್ಯೋತಿ, ಶ್ರೀಮತಿ ಸಬಿಯಬಾನು, ಶ್ರೀಮತಿ ಬದ್ರುನಿಸಾ, ಶ್ರೀಮತಿ ರುಕ್ಮಿಣಿ, ಶ್ರೀ ಮಳಿಯಪ್ಪ ಜಾಡರ, ಶ್ರೀಮತಿ ಸುನಂದ, ಶ್ರೀಮತಿ ಕೌಸರ್ ಬಾನು, ಶ್ರೀಮತಿ ಕಮರುನಿಸಾ, ಶ್ರೀ ಖಾಲಿದ್, ಶ್ರೀ ರಾಮ್ ಪ್ರಕಾಶ್, ಶ್ರೀ ಸಂತೋಷರವರು ಆಯ್ಕೆಗೊಂಡರು. ಪದನಿಮಿತ್ತ ಸದಸ್ಯರಾಗಿ ಶ್ರೀಮತಿ ಎ ನೇತ್ರಾವತಿ ಕಾರ್ಯದರ್ಶಿಯಾಗಿ, ಶ್ರೀಮತಿ ಭಾರತಿ ಆರೋಗ್ಯ ಕಾರ್ಯಕರ್ತೆಯಾಗಿ, ಶ್ರೀಮತಿ ಶ್ಯಾಮಲತಾ ಅಂಗನವಾಡಿ ಕಾರ್ಯಕರ್ತೆಯಾಗಿ, ನಿರ್ದೇಶನ ಸದಸ್ಯರಾಗಿ ಶ್ರೀಯುತ ಲೋಹಿತ್ ತಾಮೇನ್ ಕಾರ್ಪೊರೇಟರ್ ಮರ್ಕಡ ವಾರ್ಡ್, ಶ್ರೀಮತಿ ಅಮಿತಾ ಕುಮಾರಿ ಹಿರಿಯ ಶಿಕ್ಷಕಿ, ಶಾಲೆ ನಾಯಕಿ ಕುಮಾರಿ ವಿನುತರವರು ಆಯ್ಕೆಗೊಂಡರು. ಪ್ರಸ್ತುತ 8ನೇ ತರಗತಿಯಿಂದ ತೇರ್ಗಡೆಗೊಂಡ ವಿದ್ಯಾರ್ಥಿಗಳ ಹೆತ್ತವರನ್ನು ಸಮಿತಿಯಿಂದ ತೆಗೆದ ಹೊಸ ಸದಸ್ಯರಾದ ಶ್ರೀ ಶಿವರಾಮ್, ಶ್ರೀಮತಿ ಸೈನಾಜ್, ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ನಿಶ್ಮಿತಾ, ಶ್ರೀಮತಿ ಬಸುರಾ, ಶ್ರೀಮತಿ ದೀಪಿಕಾ ಮತ್ತು ಶ್ರೀಮತಿ ರೋಹಿಣಿಯವರು ಆಯ್ಕೆಯಾಗಿದ್ದಾರೆ. ಪದನಿಮಿತ್ತ ಸದಸ್ಯರಾಗಿ ಶ್ರೀಮತಿ ರತ್ನ ಆರೋಗ್ಯ ಕಾರ್ಯಕರ್ತೆ, ನಾಮನಿರ್ದೇಶನ ಸದಸ್ಯರಾಗಿ ಶ್ರೀಮತಿ ಶೋಭಾ ಹಿರಿಯ ಶಿಕ್ಷಕಿ ಹಾಗೂ ಶಾಲಾ ನಾಯಕಿಯಾಗಿ ಕುಮಾರಿ ಅಕ್ಕಮ್ಮದೇವಿಯವರು ಆಯ್ಕೆಗೊಂಡು ಪ್ರಸ್ತುತ 24 ಸದಸ್ಯರು ಸಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘ ದಿನಾಂಕ 16/6/2013 ಈ ನಮ್ಮ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘ ರಚನೆಗೊಂಡಿದ್ದು, ಇದರ ಅಧ್ಯಕ್ಷರಾಗಿ ಶ್ರೀಯುತ ನಾರಾಯಣ ಸಾಲ್ಯನ್ ಹಾಗೂ ಕಾರ್ಯದರ್ಶಿಯಾಗಿ ಶ್ರೀಯುತ ರೆಹಮಾನ್ ಖಾನ್ ಕುಂಜತ್ತಬೈಲ್ ಮತ್ತು ಇತರ ಎಲ್ಲ ಸದಸ್ಯರು ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಈ ಸಂಘವು ಶಾಲೆಯ ಅಭಿವೃದ್ಧಿಯಾಗಿ ಹೆಚ್ಚಿನ ಜವಾಬ್ದಾರಿ ಹೊತ್ತು ಶಾಲೆ STMC ಹಾಗೂ ಶಿಕ್ಷಕರಿಗೆ ಸಹಕರಿಸುತ್ತಿರುವುದು ಶ್ಲಾಘನೀಯ. ಹಬ್ಬಗಳು ಮತ್ತು ಚಟುವಟಿಕೆಗಳು. ಶಾಲಾ ಪ್ರಾರಂಭೋತ್ಸವದೊಂದಿಗೆ ನಮ್ಮ ಶಾಲೆಯ ಶೈಕ್ಷಣಿಕ ಕಾರ್ಯಕ್ರಮಗಳು ಆರಂಭಗೊಳ್ಳುತ್ತದೆ. ಶಾಲೆಯಲ್ಲಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಮಕ್ಕಳ ದಿನಾಚರಣೆ, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ಅಂಬೇಡ್ಕರ್ ಜಯಂತಿ, ವಾಲ್ಮೀಕಿ ಜಯಂತಿ, ಕನಕದಾಸ ಜಯಂತಿ, ಸಾವಿತ್ರಿಬಾಯಿ ಫುಲೆ ಜಯಂತಿ, ಸಂವಿಧಾನ ದಿನಾಚರಣೆ, ರಾಷ್ಟ್ರೀಯ ಏಕತೆ ದಿನಾಚರಣೆ, ಮಕ್ಕಳ ಸುರಕ್ಷಾ ಸಪ್ತಾಹ, ವನ ಮಹೋತ್ಸವ, ವಿಶ್ವ ಪರಿಸರ ದಿನ ಇತ್ಯಾದಿ ಶಾಲೆಗೆ ಸಂಬಂಧಿಸಿದ ಎಲ್ಲ ಇಲಾಖಾ ಕಾರ್ಯಕ್ರಮಗಳನ್ನು ಸರಿಯಾದ ಸಮಯದಲ್ಲಿ ನಡೆಸಲಾಗುತ್ತದೆ. ಪ್ರತಿ ಹಬ್ಬಗಳಿಗೆ ನಿಗದಿತ ಸಂಘ ಸಂಸ್ಥೆಗಳು, ವಿದ್ಯಾಭಿಮಾನಿಗಳು ಹಾಗೂ ದಾನಿಗಳು ಮಕ್ಕಳಿಗೆ ಸಿಹಿ ತಿಂಡಿಯನ್ನು ವಿತರಿಸುತ್ತಿದ್ದಾರೆ. ಜೊತೆಗೆ ವಿದ್ಯೆಗೆ ಅಧಿಪತಿಯಾದ ಶಾರದೆಯನ್ನು ಪೂಜಿಸುವ ಶಾರದಾ ಪೂಜೆಯನ್ನು ನಮ್ಮ ಶಾಲೆಯಲ್ಲಿ ನಡೆಸಲಾಗುತ್ತದೆ.
2019-20 ಸಾಲಿನಲ್ಲಿ ಹಿರಿಯ ಮಕ್ಕಳಿಗೆ ಕಾರ್ಕಳ, ಮಣಿಪಾಲ ಮುಂತಾದ ಪ್ರೇಕ್ಷಣೀಯ ಸ್ಥಳಗಳಿಗೆ, ಕಿರಿಯ ಮಕ್ಕಳಿಗೆ ಪಿಲಿಕುಳ ಪ್ರವಾಸವನ್ನು 2022-23 ಸಾಲಿನಲ್ಲಿ ಧರ್ಮಸ್ಥಳ, ಬೆಳ್ತಂಗಡಿಯ ನಡ ಶಾಲೆ ಗಣಿತ ಪ್ರಯೋಗಾಲಯಗಳಿಗೆ ಪ್ರವಾಸ ಏರ್ಪಡಿಸಲಾಗಿತ್ತು. ಅದೇ ರೀತಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಇಲಾಖೆ ವತಿಯಿಂದ ಆಟೋಟ ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಬಹುಮಾನವನ್ನು ಪಡೆದಿದ್ದಾರೆ. ಅದೇ ರೀತಿ 2022-23 ಸಾಲಿನಲ್ಲಿ ಭಾಗ್ಯಶ್ರೀ ಇವರು ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವು ಶಾಲಾ ಪರವಾಗಿ STMC ಅವರ ಪರವಾಗಿ ನಾವೆಲ್ಲರೂ ಅವಳನ್ನು ಸನ್ಮಾನಿಸಿದ್ದೇವೆ. ಕ್ಲಸ್ಟರ್ ಹಾಗೂ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಗಳಲ್ಲಿ ಭಾಗವಹಿಸಿ ನಮ್ಮ ವಿದ್ಯಾರ್ಥಿಗಳು ಬಹುಮಾನಗಳನ್ನು ಪಡೆದಿದ್ದಾರೆ. ವಿಶೇಷ ಚೇತನ ಮಕ್ಕಳಿಗಾಗಿ ಇಲಾಖೆ ನಡೆಸಿದ ಸ್ಪರ್ಧೆಗಳಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಬಹುಮಾನಗಳನ್ನು ಪಡೆದಿದ್ದಾರೆ. ಪ್ರತಿ ವರ್ಷ NMMS ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಗಳು ಭಾಗವಹಿಸಿ ತೇರುಗಡೆಯನ್ನು ಹೊಂದಿದ್ದಾರೆ. 22-23 ಸಾಲಿನಲ್ಲಿ ತಾಲೂಕು ಮಟ್ಟದ ಪ್ರಾರಂಭೋತ್ಸವ, ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಹಾಗೂ 23-24 ಸಾಲಿನಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯು ನಮ್ಮ ಶಾಲೆಯಲ್ಲಿ ನಡೆದಿರುತ್ತದೆ. ಜಿಲ್ಲಾ ಮಟ್ಟದ ವಿವೇಕ ಕೊಠಡಿ ಶಿಲಾನ್ಯಾಸ ಕಾರ್ಯಕ್ರಮವು ಶ್ರೀಯುತ ಡಾಕ್ಟರ್ ಭರತ್ ವೈ ಸರ್ ಇವರ ನೇತೃತ್ವದಲ್ಲಿ ನಡೆದಿರುತ್ತದೆ. ನಮ್ಮ ಶಾಲೆಯ ವಿವಿಧ ಸಂಸ್ಥೆಗಳಿಂದ ಶೈಕ್ಷಣಿಕ ವಿಷಯ, ಆರೋಗ್ಯ, ಭದ್ರತೆ ಇತ್ಯಾದಿ ವಿಷಯಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಲು ವಿಶೇಷ ತಜ್ಞರು ಬಂದಿರುತ್ತಾರೆ. ಹರಿಹರದ ಸಮಸ್ಯೆಗಳು, ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭದಲ್ಲಿ ರಕ್ಷಣೆ ಮತ್ತು ಭದ್ರತೆ. ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ದೀಪಿಕಾ ಇವರು ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುವರು. ಅವರಿಗೆ ಗಣ್ಯರ ಸಮ್ಮುಖದಲ್ಲಿ 2 ಬಾರಿ ಅಭಿನಂದಿಸಲಾಯಿತು. ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ನೇತ್ರಾವತಿ ಇವರಿಗೆ ಉತ್ತಮ ಜಿಲ್ಲಾ ಮಟ್ಟದ ಶಿಕ್ಷಕಿ ಪ್ರಶಸ್ತಿ ಬಂದಿರುತ್ತದೆ. ಅವರನ್ನು ಶಾಲಾ ವತಿಯಿಂದ STMC ಮತ್ತು ಹಳೆ ವಿದ್ಯಾರ್ಥಿಗಳಿಂದ ಸನ್ಮಾನಿಸಲಾಯಿತು. ಪ್ರತಿ ತಿಂಗಳಿಗೊಮ್ಮೆ STMC ಸಭೆ ಕರೆದು ಶಾಲಾ ಅಭಿವೃದ್ಧಿ ಹಾಗೂ ಮಕ್ಕಳ ಶಿಕ್ಷಣದ ಗುಣಮಟ್ಟದ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಲಾಗುತ್ತದೆ. ಅಗತ್ಯ ಮಾಹಿತಿಗಳನ್ನು ನೀಡಲಾಗುತ್ತದೆ. ಜೊತೆಗೆ ಸರ್ಕಾರದ ನಿರ್ದೇಶನದಂತೆ ವರ್ಷಕ್ಕೆ 2 ಬಾರಿ ಸಮುದಾಯದ ಶಾಲಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ಅದೇ ರೀತಿ ತಾಯಂದಿರ ಸಭೆ, ಹೆತ್ತವರ ಸಭೆಯನ್ನು ಕರೆದು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ, ಸುರಕ್ಷತೆ ಹಾಗೂ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು ಮತ್ತು ಅಭಿವೃದ್ಧಿ ಕಾರ್ಯಗಳು. ಶಿಕ್ಷಣ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು: ಅಕ್ಷರ ದಾಸೋಹ ಯೋಜನೆಯಡಿ 1ರಿಂದ 8ನೇ ತರಗತಿ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರದ ಜೊತೆಗೆ ವಾರದಲ್ಲಿ 3 ದಿನ ಮೊಟ್ಟೆ, ಚಿಕ್ಕಿ ವಿತರಣೆ, ಜೊತೆಗೆ ಕ್ಷೀರಭಾಗ್ಯ ಯೋಜನೆಯಡಿಯಲ್ಲಿ ಹಾಲು ವಿತರಣೆ. 1ರಿಂದ 8ನೇ ತರಗತಿಯ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, 2 ಜೊತೆ ಸಮವಸ್ತ್ರ, ಶೂ, ಸಾಕ್ಸ್ ವಿತರಣೆ. ಸಂಬಂಧಿತ ಇಲಾಖೆಗಳಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ದೊರೆಯುತ್ತದೆ. 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹೆಣ್ಣು ಮಕ್ಕಳಿಗೆ ಶುಲ್ಕ ವಿನಾಯಿತಿ ದೊರೆಯುತ್ತದೆ. ಸರ್ವ ಶಿಕ್ಷಣ ಅಭಿಯಾನದಡಿ ದೊರೆಯುವ ಸೌಲಭ್ಯಗಳು: ಶಾಲಾ ಅನುದಾನ, ಗ್ರಂಥಾಲಯ ಅನುದಾನ, ಸುರಕ್ಷತೆ ಅನುದಾನ, ಕ್ರೀಡಾ ಅಂಕಣಗಳ ರಚನೆ, ಕ್ರೀಡಾ ಸಾಮಗ್ರಿ ಖರೀದಿ ಅನುದಾನ, ಕುಡಿಯುವ ನೀರು, ಶೌಚಾಲಯ ನಿರ್ವಹಣಾ ಅನುದಾನ, ಬೇಸಿಗೆ ಶಿಬಿರ ಅನುದಾನ, ಶಾಟ್ಸ್ ಅನುದಾನಗಳು ನಮ್ಮ ಶಾಲೆಗೆ ದೊರೆಯುತ್ತಿದೆ. ಇದೀಗ ಈ ಸಭೆಯನ್ನು ಉದ್ದೇಶಿಸಿ ಹಲವು
ಅನುದಾನವನ್ನು ತಂದುಕೊಟ್ಟಂಥವರು, ಈಗಾಗಲೇ ಹೇಳಿದ ಹಾಗೆ ಒಂದಷ್ಟು ಲಕ್ಷಗಳ ಅನುದಾನವನ್ನು ತಂದುಕೊಟ್ಟಂಥವರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು. ನಮ್ಮ ಶಾಲೆಯನ್ನು ದತ್ತು ತೆಗೆದುಕೊಂಡು ಶಾಲೆಯ ಬಗ್ಗೆ ಅಪಾರ ಪ್ರೀತಿಯನ್ನು ಇಟ್ಟುಕೊಂಡಂಥವರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮರಕಡ ಕುಂಜತ್ತಬೈಲ್ ಮಂಗಳೂರು ಉತ್ತರ, ಈ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಮತ್ತು ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಹಾಗೆ ಹೊಸ ಶೌಚಾಲಯದ ಗುದ್ದಲಿ ಪೂಜೆ ಅಂತ ಇವತ್ತು ಮಾಡಿದಂಥ ಸಂಜೆಯ ಸಮಾರೋಪ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಮಹಾನಗರ ಪಾಲಿಕೆಯ ಸದಸ್ಯರು, ನಗರ ಯೋಜನೆ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಮಿತ್ರರಾದಂಥ ಶ್ರೀಯುತ ಲೋಹಿತ್ ಅಮೀನವರ, ಮತ್ತೊಬ್ಬ ಮಾನಪ ಸದಸ್ಯರು, ಹಿಂದಿನ ನಗರ ಯೋಜನೆ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಶರತ್ ಕುಮಾರ್ ಅವರ, ನಮ್ಮ ಶಿಕ್ಷಣ ಇಲಾಖೆಯ ಸಂಪನ್ಮೂಲ ಸಮನ್ವಯ ಅಧಿಕಾರಿಯಾದಂಥ ಹಿರಿಯರು ಆದಂಥ ಉಸ್ಮಾನ್ ಜಿ ಅವರೇ, ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯದ ಉಪನ್ಯಾಸಕರಾದಂಥ ಶ್ರೀಯುತ ಶಿವಪ್ರಕಾಶ್ ಅವರೇ, ಶಿಕ್ಷಣ ತಜ್ಞರು ಆದಂಥ ಶ್ರೀಯುತ ಎಂ ತಿಪ್ಪೇಶ್ ಅವರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ನಾರಾಯಣ್ ಮರಕಡರವರೇ, ಕಾರ್ಯದರ್ಶಿ ನನ್ನ ಮಿತ್ರರು ಅಂತ ರೆಹಮಾನ್ ಖಾನ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೇ, ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಮಕ್ಕಳ ತಂದೆ ತಾಯಂದಿರೇ, ಪೋಷಕರೇ, ನನ್ನೆಲ್ಲ ವಿದ್ಯಾರ್ಥಿ ಬಂಧದ ಮಕ್ಕಳೇ ಮತ್ತು ಈ ಶಾಲೆಯ ನಮ್ಮ ಮುಖ್ಯೋಪಾಧ್ಯಾಯಿಯವರೇ, ನೇತ್ರಾವತಿಯವರೇ, ಹಾಗೆ ಈ ಶಾಲೆಯಲ್ಲಿ ಪಾಠ ಕಲಿಸ್ತಿರುವಂಥ ನನ್ನೆಲ್ಲ ಟೀಚಿಂಗ್ ಸ್ಟಾಫ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮೊದಲನೇದಾಗಿ ಯಾವುದೇ ಗ್ರಾಮದಲ್ಲಿ ಯಾವುದೇ ಹಳ್ಳಿಯಲ್ಲಿ ಒಂದು ಉತ್ಸಾಹದ ವಾತಾವರಣ ಬೇರೆ ಬೇರೆ ಸಮಯದಲ್ಲಿ ಬರ್ತದೆ, ಬೇರೆ ಬೇರೆ ಪೂಜೆ ಪುರಸ್ಕಾರ ಅದು ಇದು ಅನ್ನೋಂಥ. ಆದರೆ ಶಾಲೆ ವಾರ್ಷಿಕ ಸಮಾರಂಭದಲ್ಲಿ ಕಂಪಲ್ಸರಿಯಾಗಿ ಒಂದು ಉತ್ಸಾಹದ ವಾತಾವರಣ ಇರ್ತದೆ. ಯಾಕಂದರೆ ಅದರಲ್ಲಿ ಪುಟಾಣಿ ಮಕ್ಕಳು ನಮ್ಮ ಇಡೀ ಒಂದು ವರ್ಷದ ವಾರ್ಷಿಕ ಅವಧಿಯಲ್ಲಿ ಏನೆಲ್ಲ ಮಾಡಿದ್ದಾರೆ, ಆ ವಾರ್ಷಿಕ ಅವಧಿಯ ಕೊನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಇದೆಲ್ಲ ಒಂದು ರೀತಿಯ ಉತ್ಸಾಹದ ವಾತಾವರಣ ಇದ್ದೇ ಇರ್ತದೆ. ಅದರೊಂದಿಗೆ ಪೋಷಕರು ಮತ್ತು ಶಾಲೆಯನ್ನು ಪೋಷಿಸುವಂಥವರು ದಾನಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ಸೇರಿಕೊಂಡು ಒಂದು ಶಾಲೆಯ ವಾರ್ಷಿಕೋತ್ಸವ ಮಾಡುವಾಗ ಒಂದು ಭರ್ಜರಿಯಾಗಿ ಉತ್ಸಾಹದ ಒಂದು ವಾತಾವರಣ ಮೂಡುವುದು ಸಹಜ. ಮೊದಲನೇದಾಗಿ ನಾನು ಹಳೆ ವಿದ್ಯಾರ್ಥಿ ಸಂಘದವರು ಇರಬೇಕು ಮತ್ತು ಮುಖ್ಯೋಪಾಧ್ಯಾಯರೊಂದಿಗೆ ಮತ್ತು ಇಲ್ಲಿಯ ಎಸ್ ಎಮ್ ಇದು ಪೇರೆಂಟ್ ಟೀಚರ್ಸ್ ಅಸೋಸಿಯೇಷನ್ ಬಹುಶಃ ಇಲ್ಲಿ ಇಲ್ಲ ಅಲ್ಲ, SDMC ಅಧ್ಯಕ್ಷರಾದಂಥ ಶರತ್ ಅವರು ಇರ್ಬೋದು, ಇವರೆಲ್ಲರೂ ಸಹ ಸೇರಿಕೊಂಡು ಸ್ಥಳೀಯರೊಂದಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದರು. ಬಹುಶಃ ಅಲ್ಲಿ ಕುಳಿತುಕೊಂಡು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಶರತ್ ನನಗೆ ಹೇಳಿದರು, ಈ ಲೈಟಿಂಗ್ಸ್ ಇರ್ಬೋದು, ಬಿಲ್ಡಿಂಗ್ ಹಾಕಿರೋದು ಲೈಟಿಂಗ್ಸ್ ಇರ್ಬೋದು, ಸ್ಟೇಜ್ನ ಫೆಸಿಲಿಟೀಸ್ ಇರ್ಬೋದು, ಎಲ್ಲ ಹಳೆಯ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಅಲ್ಲೋ ಇಲ್ಲೋ ಒಂದು ಕಡೆ ನಾವು ಹುಡುಕಿ ಸಂಪೂರ್ಣ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ನಾನು ಅವರೆಲ್ಲರಿಗೂ ಸಹ ಧನ್ಯವಾದವನ್ನು ಹೇಳಲಿಕ್ಕೆ ಈ ಸಮಯದಲ್ಲಿ ಇಚ್ಛಿಸ್ತಾ ಇದ್ದೇನೆ. ಈ ಶಾಲೆಯನ್ನು ದತ್ತು ತಗೊಳ್ಳುವಂಥ ಸಮಯದಲ್ಲಿ ಶರತ್ ನನಗೆ ಹೇಳಿದರು, ಭರತಣ್ಣ ಈ ಹಿಂದೆ ಶಾಲೆ ದತ್ತದೆತ್ತೋ ನೋಡು, ಒಂದು ದೊಡ್ಡ ರೀತಿಯ ಸಂಖ್ಯೆಯ ಮಕ್ಕಳಿದ್ದಾರೆ ಮತ್ತು ನನ್ನ ವಾರ್ಡ್ ಮತ್ತು ಲೋಹಿತ್ ವಾರ್ಡ್ನವರು ಸಹ ಇದ್ದಾರೆ. ಆಮೇಲೆ ಲೋಹಿತ್ ಸಹ ಬಂದು ಹೇಳಿದರು, ನೀವು ಒಂದೇ ಶಾಲೆಯಿಂದ ಎತ್ತೋ ನೋಡು ಭರತಣ್ಣ, ಒಂದೇಟು ಸಂಖ್ಯೆ ಉಪ್ಪಿನಂತಿನ ಶಾಲೆ ಒಂದೇ ನಂಬರ್ಸ್ ಉಂಟು, ಜೋಕ್ಲು ಬರೋದಿಲ್ಲ, ಬೇರೆ ಬೇರೆ ಶಾಲೆಯನ್ನು ನೋಡಿದಾಗ ಒಂದು 20-30 ಸ್ಟೂಡೆಂಟ್ಸ್ ಇರುವಂಥ ಶಾಲೆ ಸಹ ಇರ್ತಾರೆ. ಇದರಲ್ಲಿ ಒಳ್ಳೆ ಸಂಖ್ಯೆಯ ಮಕ್ಕಳಿದ್ದಾರೆ, ನೀವು ಇದನ್ನು ದತ್ತು ತಗೊಳ್ಳಿ, ನಾವು ಇಬ್ಬರು ನಿಮ್ಮೊಂದಿಗೆ ಇದ್ದೇವೆ, ನೀವು ಫಂಡ್ಸನ್ನು ತಂದರೆ ನಾವು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿಯನ್ನು ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳಿದರು. ಇನ್ನೂ ಸಹ ನಾನು ನೆನಪಿದೆ, ಇದನ್ನು ಪ್ರೈವೇಟ್ ಸ್ಕೂಲಿಗೆ ಕಾಂಪಿಟೇಷನ್ ಕೊಡುವಂಥ ಒಂದು ಕೆಲಸವನ್ನು ಸರ್ಕಾರಿ ವಲಯದಲ್ಲಿ ಆಗಬೇಕಂತ ಹೇಳಿದರು. ಹಾಗಾಗಿ ನಾವು ಎಲ್ಲ ಕಡೆಯಿಂದ ಹಣವನ್ನು ಕ್ರೋಢೀಕರಿಸಿ ಆದಷ್ಟು ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಒಟ್ಟಾಗಿ 82 ಲಕ್ಷವನ್ನು ಈ ಶಾಲೆಯ ಅಭಿವೃದ್ಧಿಗೆ ನಾವೆಲ್ಲರೂ ಸಹ ಸೇರಿವೆ ಹಾಕಿದ್ದೇವೆ ಇಷ್ಟು ತನಕ. ಮುಂದೆ ಸಹ 82 ಲಕ್ಷದಲ್ಲಿ ಕೆಲಸ ಆಯ್ತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ.
ಇನ್ನೂ 1-1.5 ಕೋಟಿಯಷ್ಟು ಕೆಲಸಗಳನ್ನು ಖಂಡಿತ ಬಾಕಿ ಇದೆ ಅನ್ನೋದು ನನ್ನ ನಂಬಿಕೆ. ಯಾಕಂದರೆ ಇದ್ದಂಥ ಶಾಲೆ ಇರ್ಬೋದು, ಅದರೊಂದಿಗೆ ಹೊಸ ರೀತಿಯ ಟೀಚಿಂಗ್ ಮೆಥಡ್ಸನ್ನು ಮಕ್ಕಳಿಗೆ ನಾವು ಎಕ್ಸ್ಪೋಸ್ ಮಾಡಬೇಕಂತ ಅಗತ್ಯ ಖಂಡಿತ ಉಂಟು. ಹಾಗಾಗಿ ಈ ಶಾಲೆಯಲ್ಲಿ ಮುತುವರ್ಜಿ ವಹಿಸಿದಂತಹ ಹಿರಿಯರು, ನಮ್ಮ SDMC ಅವರು ಇರ್ಬೋದು, ಮುಖ್ಯೋಪಾಧ್ಯಾಯರು ಮತ್ತು ಅವರ ಟೀಚಿಂಗ್ ಸ್ಟಾಫ್ ಇರ್ಬೋದು, ಹಳೆಯ ವಿದ್ಯಾರ್ಥಿ ಸಂಘದವರು ಇರ್ಬೋದು ಮತ್ತು ಸ್ಥಳೀಯರು ಇರ್ಬೋದು, ನಾವೆಲ್ಲರೂ ಸಹ ಒಟ್ಟು ಸೇರಿ ಇದನ್ನು ಮಾಡೆಲ್ ಸ್ಕೂಲಾಗಿ ಮಾಡಬೇಕೆಂದ ಅವಶ್ಯಕತೆ ಖಂಡಿತ ಇದೆ. ಒಳ್ಳೆಯ ವಾತಾವರಣ ಇಲ್ಲಿ ಕಲಿಯುವಂಥ ಮಕ್ಕಳು ಯಾರು ಬರ್ತಾರೆ, ಕಲಿಯುವಂಥ ಶಕ್ತಿ ಅವರಲ್ಲಿರ್ತದೆ. ಅಲ್ಲ, ಒಳ್ಳೆಯ ವಾತಾವರಣ ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ಕೊಡಬೇಕಾದಂಥ ಕರ್ತವ್ಯ ಸಮಾಜದ್ದು. ಹಾಗೆ ನಮ್ಮ ಮೇಲೆ ಈ ದೊಡ್ಡದಾದ ಜವಾಬ್ದಾರಿ ಇದೆ. ನಾವೆಲ್ಲರೂ ಸಹ ಸೇರಿ ಅದನ್ನು ಪೂರೈಸುವಂಥ ಮಾತನ್ನು ಹೇಳ್ತಾ, ಖಂಡಿತ ಇದರೊಂದಿಗೆ ನಾನು ಬೇರೆ ಶಾಲೆಗಳನ್ನು ಸಹ ದತ್ತುಗೊಂಡಿದ್ದೇನೆ. ಆದರೆ ಈ ಶಾಲೆಗೆ ನಾವು ಇಂಟ್ರೆಸ್ಟ್ ಕೊಡುವಾಗ ಸ್ವಲ್ಪ ಲೇಟಿಂದ ಇಂಟ್ರೆಸ್ಟ್ ಕೊಟ್ಟಿದ್ದೇವೆ. ಬೇರೆ ಶಾಲೆಗಳಲ್ಲಿ ನಾನು ಹಿಂದೆ ದತ್ತು ತಗೊಳ್ಳಿಗಿಂತ ಮುಂಚೆನೇ ದೊಡ್ಡ ರೀತಿಯಲ್ಲಿ ಬೇರೆ ಬೇರೆ ಕಡೆಯಿಂದ ನಾವು CSR ಫಂಡನ್ನು ಆಲ್ರೆಡಿ ಹಾಕಿದ್ದ ಕಾರಣ 1 ಕೋಟಿಯನ್ನು ಆಲ್ರೆಡಿ ದಾಟಿದ್ದೇವೆ. ಈಗ ನಾವು ಇದನ್ನು ಸಹ ಒಳ್ಳೆಯ ಪ್ಲ್ಯಾನಿಂಗನ್ನು ಇಷ್ಟು ತನಕ ಮಾಡಿ, ಇಬ್ಬರು ಕಾರ್ಪೊರೇಟರ್ ಸಹ ಶರತ್ ಮತ್ತು ಲೋಹಿತ್, ಖಂಡಿತ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಬ್ಬರಿಗೆ ಸಹ ಧನ್ಯವಾದನ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಯಾಕಂದರೆ ಅವರು ಯಾವಾಗಲೂ ಸಹ ಹೇಳ್ತಾರೆ, ಇಲ್ಲಿ ಕಲಿಯುವಂಥ ಮಕ್ಕಳು ಸ್ವಲ್ಪ ಮಧ್ಯಮ ವರ್ಗಕ್ಕಿಂತ ಕೆಳಗಿನ ಲೆವೆಲಲ್ಲಿ ಬರುವಂಥ ಮಕ್ಕಳು, ನಾವು ಅವರಿಗೆ ಸರಿಯಾದ ವ್ಯವಸ್ಥೆ ಕೊಡಬೇಕಾದ ಅವಶ್ಯಕತೆ, ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನುವಂಥ ಕಳಕಳಿಯನ್ನು ಇಬ್ಬರು ಸಹ ಶರತ್ ಮತ್ತು ಲೋಹಿತ್ ಅವರು ಸಹ ಯಾವಾಗ ಸಹ ಬಂದು ಹೇಳ್ತಾನೆ ಇರ್ತಾರೆ. ಈ ಅವರ ಜವಾಬ್ದಾರಿಗಾಗಿ ನಾನು ಧನ್ಯವಾದನ ಹೇಳಿದ್ದು. ಅದೇ ರೀತಿಯಲ್ಲಿ ಹಳೆಯ ವಿದ್ಯಾರ್ಥಿ ಸಂಘದ ಎಲ್ಲರಿಗೂ ಸಹ ಗೊತ್ತುಂಟು ನೀವು ಯಾವ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಿದ್ದೀರಿ ಅನ್ನುವಂಥದ್ದನ್ನು, ಮುಂದೆ ಸಹ ಇದೇ ರೀತಿಯನ್ನು ಮಾಡಲಿ. ಮತ್ತು ರಾಜಕೀಯವನ್ನು ಶಾಲೆಗೆ ಒಳಗೆ ಬರೆದಂಥ ಒಂದು ವ್ಯವಸ್ಥೆನ ನಾನು ಎಲ್ಲ ಕಡೆ ನೋಡ್ಕೊಂಡಿದ್ದೇನೆ. ನಮ್ಮ ಶಾಲೆಯಲ್ಲಿ ಸಹ ಅದೇ ರೀತಿ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ನಾನು ಕಂಡುಕೊಂಡಿದ್ದೇನೆ. ನಾವು ರಾಜಕೀಯ ಅದು ಇದು ಇಲೆಕ್ಷನ್ನು ಧರ್ಮ ಏನಿದ್ರು ಸಹ ಗೇಟಿನ ಹೊರಗೆ, ಶಾಲೆ ಒಳಗೆ ಬಂದ ನಂತರ ಮತ ಧರ್ಮ ರಾಜಕೀಯ ಇದು ಯಾವುದು ಸಹ ಈ ದೇಗುಲದೊಳಗೆ ವಿದ್ಯಾ ದೇಗುಲದೊಳಗೆ ನಾವು ತರಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆಯಿಂದ ನಾವು ಕೆಲಸ ಮಾಡಿದರೆ ಮಾತ್ರ ನಾವು ಶಾಲೆಯನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ. ನಾವೆಲ್ಲರೂ ಸಹ ಸೇರಿ ಒಂದು ಮಕ್ಕಳು ಸಮಾಜಕ್ಕೆ ನಾವು ಅವರು ಪಾಸ್ಔಟ್ ಆಗಿ ಹೋಗುವಾಗ ಅವರು ದೇಶದ ಪರವಾಗಿ, ಸಮಾಜದ ಪರವಾಗಿ, ನಮ್ಮ ಕುಟುಂಬಸ್ಥರ ಪರವಾಗಿ ಇರುವಂಥ ಮನಸ್ಥಿತಿ ಉಳ್ಳುವಂಥ ದೇಶಭಕ್ತರನ್ನು ತಯಾರು ಮಾಡಿ ನಾವು ಸಮಾಜಕ್ಕೆ ಬಿಡುವ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ದಾನಿಗಳಿಂದ ಬಂದ ಕೊಡುಗೆ. ನಮ್ಮ ಈ ಶಾಲೆಯನ್ನು ಶಾಸಕರಾದ ಶ್ರೀಯುತ ಡಾಕ್ಟರ್ ವೈ ಭರತ್ ಶೆಟ್ಟಿ ಇವರು ಶಾಸಕರ ನೆಲೆಯಲ್ಲಿ ದತ್ತು ಪಡೆದುಕೊಂಡು MCF ಸಂಸ್ಥೆಯ CSR ನಿಧಿಯಿಂದ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಸಭಾಂಗಣವನ್ನು ಪುನರ್ನಿರ್ಮಾಣ ಮಾಡಿರುತ್ತಾರೆ. ಹಾಗೆ ತನ್ನ ಶಾಸಕರ ನಿಧಿಯಡಿಯಲ್ಲಿ ಸುಮಾರು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಪ್ರವೇಶ ದ್ವಾರ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಮುಂದಿನ ರಸ್ತೆ ಹಾಗೂ ಇಂಟರ್ಲಾಕ್ ಹಾಗೂ 7.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಕಟ್ಟಡಗಳ ಅಭಿವೃದ್ಧಿಯನ್ನು ಮಾಡಿರುತ್ತಾರೆ. ಇದೀಗ 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಶೌಚಾಲಯದ ದುರಸ್ತಿಗಾಗಿ ಅನುದಾನ ನೀಡಿ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿರುತ್ತಾರೆ. ಹಾಗೂ 41,70,000 ರೂಪಾಯಿ ವೆಚ್ಚದಲ್ಲಿ ವಿವೇಕ ಕೊಠಡಿಯನ್ನು ಉದ್ಘಾಟನೆ ಮಾಡಿರುತ್ತಾರೆ. ಇದಕ್ಕಾಗಿ ನಮ್ಮ ಶಾಸಕರಿಗೆ ಸ್ಥಳೀಯ ಕಾರ್ಪೊರೇಟರ್ಗಳಾದ ಶ್ರೀಯುತ ಶರತ್ ಕುಮಾರ್, ಶ್ರೀಯುತ ಲೋಹಿತ್ ಅಮೀನ್, SDMC ಸರ್ವ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘದ ಸರ್ವ ಸದಸ್ಯರು, ಎಲ್ಲ ಶಿಕ್ಷಕರು, ಊರವರು, ಹೆತ್ತವರು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಇನ್ನು ಶಾಲಾಭಿವೃದ್ಧಿ ದೃಷ್ಟಿಯಿಂದ ಅವರ ಸಹಕಾರವನ್ನು ಬಯಸುತ್ತೇವೆ. ಶ್ರೀ ರಹಮಾನ್ ಖಾನ್ ಕುಂಜತ್ತಬೈಲ್ ಇವರಿಂದ ಪ್ರತಿ ವರ್ಷ ದಿನಪತ್ರಿಕೆ ಮತ್ತು ಸಿಹಿ ತಿಂಡಿ ವಿತರಣೆ, ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕೊಡುಗೆ. ಪದವ್ ಸೇವಾ ಸಹಕಾರ ಸಂಘದಿಂದ ಅಕ್ವಾಗಾರ್ಡ್ ಜೋಡಣೆ, ಸ್ಟೀಲ್ ಡ್ರಮ್, ಗೋಡೆ ಗಡಿಯಾರ ಕೊಡುಗೆ. ಶ್ರೀಮತಿ ಹೇಮಲತಾ ನಿವೃತ್ತ ಶಿಕ್ಷಕಿ ಇವರಿಂದ ನೋಟಿಸ್ ಬೋರ್ಡ್ ಮತ್ತು ಪ್ರತಿ ವರ್ಷ ಶಾರದಾ ಪೂಜೆಗೆ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿ ವಿತರಣೆ. ಶ್ರೀ ಲಕ್ಷ್ಮಣ್ ಮರಕಡ ಶುಭವರ್ಣ ಯಕ್ಷ ಸಂಪದ ಇವರಿಂದ 10,000 ದೇಣಿಗೆ ಮತ್ತು 50 ಊಟದ ಬಟ್ಟಲುಗಳ ಕೊಡುಗೆ. MCF ಪಣಂಬೂರು ಇವರಿಂದ 1.5 ಲಕ್ಷದ ಆವರಣ ಗೋಡೆ ದುರಸ್ತಿ ಮತ್ತು CSR ನಿಧಿಯಿಂದ 1 ಲಕ್ಷ ಮೌಲ್ಯದ 2 ತರಗತಿಗಳಿಗೆ ಟೈಲ್ಸ್ ಅಳವಡಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯಿಂದ ತರಗತಿ ಕೋಣೆಗಳ ಕಿಟಕಿಗಳ ದುರಸ್ತಿ. ಶ್ರೀ ಚೇತನ್ ಕೊಪ್ಪ ಇವರಿಂದ ಗ್ರಂಥಾಲಯ ಪುಸ್ತಕಗಳ ಕೊಡುಗೆ. ಇನ್ನರ್ ವೀಲ್ ಕ್ಲಬ್ ಇವರಿಂದ 285 ಸ್ಟೀಲ್ ಬಟ್ಟಲುಗಳ ಕೊಡುಗೆ. 2018-19 ಸಾಲಿನ 8ನೇ ತರಗತಿಯ ವಿದ್ಯಾರ್ಥಿಗಳಿಂದ ಗೋಡೆ ಗಡಿಯಾರ.
ಶ್ರೀ ಅಜಿತ್ ಪೈ ಇಂಟರ್ನ್ಯಾಷನಲ್ ವಿಜಯ್ ಇವರಿಂದ 1250 ಬರೆಯುವ ಪುಸ್ತಕಗಳು. ಕಟ್ಟಡ ಕಾರ್ಮಿಕರ ಸಂಘದ ಶ್ರೀ ಲೋಕೇಶ್ ಇವರಿಂದ 10 ಸ್ಟೀಲ್ ಟ್ಯಾಪ್ಗಳು. ಗೋಕರ್ಣನಾಥೇಶ್ವರ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ 1 ವಾರ NSS ಶಿಬಿರ ಮತ್ತು 1 ಸ್ಟೀಲ್ ಡ್ರಮ್ ಕೊಡುಗೆ. ಕೆನರಾ ಬ್ಯಾಂಕ್ ಮಂಗಳೂರು ಇವರಿಂದ 25,000 ಮೌಲ್ಯದ 3 ಬೆಂಚು 3 ಡೆಸ್ಕ್ಗಳ ಕೊಡುಗೆ. ಲಯನ್ಸ್ ಕ್ಲಬ್ ಕದ್ರಿ ಮಂಗಳೂರು ಇವರಿಂದ 1,80,000 ಶೌಚಾಲಯದ ಕೊಡುಗೆ. ಲೀಲಾವತಿ ಶೆಟ್ಟಿ B.Ed ವಿದ್ಯಾರ್ಥಿ 1 ಗ್ಲೋಬ್ ಕೊಡುಗೆ. ಶ್ರೀಮತಿ ಸ್ಟೆಲ್ಲಾ ಟೀಚರ್ ಇವರಿಂದ 3,000 ಮೌಲ್ಯದ ಗ್ರಂಥಾಲಯದ ಪುಸ್ತಕಗಳ ಕೊಡುಗೆ. ಕೇಂದ್ರ ಗ್ರಂಥಾಲಯ ಮಂಗಳೂರು ಇವರಿಂದ 500 ಪುಸ್ತಕಗಳ ಕೊಡುಗೆ. ಶ್ರೀಮತಿ ಮಾಲತಿ ಟೀಚರ್ ಇವರಿಂದ 10,000 ಮೌಲ್ಯದ ಕಪಾಟು ಕೊಡುಗೆ. ಡಾಕ್ಟರ್ ಅಖಿಲಾ ಜೆ ಶೆಟ್ಟಿ ಸದ್ಗುರು ನಿತ್ಯಾನಂದ ಮಂದಿರ ಇವರಿಂದ 5,000ದಂತೆ ಕೋವಿಡ್-19 ಸಂದರ್ಭದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳ ಹೆತ್ತವರಿಗೆ 1,50,000 ಮೊತ್ತದ ಚೆಕ್ ವಿತರಣೆ. ಸಾಗರ್ ಎಲೆಕ್ಟ್ರಿಕಲ್ಸ್ ಕಾವೂರು ಇವರಿಂದ 350 ಮಾಸ್ಕ್, 2 ಲೀಟರ್ ಸ್ಯಾನಿಟೈಸರ್ ಮತ್ತು ಎಲೆಕ್ಟ್ರಿಕ್ ವೈರ್ ಮತ್ತು 2 ಥರ್ಮಲ್ ಸ್ಕ್ಯಾನರ್. ಕಾಂಟ್ರಾಕ್ಟರ್ ಸಿದ್ದಿಕ್ ಇವರಿಂದ 3 ಫ್ಯಾನ್ಗಳ ಕೊಡುಗೆ. ಸಂತ ಅಲೋಸಿಯಸ್ ಕಾಲೇಜ್ ಇವರಿಂದ 10 ಬೆಂಚು 12 ಡೆಸ್ಕ್ಗಳ ಕೊಡುಗೆ. ಕಾರ್ಪೊರೇಟರ್ ಶ್ರೀಯುತ ಶರತ್ ಕುಮಾರ್ ಇವರಿಂದ 2 ಫ್ಯಾನ್, ಸಿಹಿ ತಿಂಡಿ, ಶಾಲಾ ಆವರಣದ ಸ್ವಚ್ಛತೆ, ವಿದ್ಯುತ್ ಕೇಬಲ್ ಕೊಡುಗೆ, ನೀರಿನ ಟ್ಯಾಂಕಿಯ ರಿಪೇರಿ. ಕಾರ್ಪೊರೇಟರ್ ಶ್ರೀಯುತ ಲೋಹಿತ್ ಅಮೀನ್ ಇವರಿಂದ ಶಾಲಾ ಆವರಣದ ಸ್ವಚ್ಛತೆ. ಶ್ರೀ ತಿಪ್ಪೇಶ್ ಇವರಿಂದ 14,000 ಮೌಲ್ಯದ ಬ್ಯಾಂಡ್ ಸೆಟ್ ಕೊಡುಗೆ. ಶ್ರೀ ರವಿಚಂದ್ರ ಹಳೆ ವಿದ್ಯಾರ್ಥಿ ಇವರಿಂದ ಹಾಲು ಕಾಯಿಸುವ ಕಡಾಯಿ ಕೊಡುಗೆ. ಶ್ರೀ ದೀಪಕ್ ಜೈನ್ ಉಡುಪಿ ಇವರಿಂದ 25,000 ಮೌಲ್ಯದ ಮೈಕ್ ಸೆಟ್ ಕೊಡುಗೆ. ಶ್ರೀ ಗೋಪಾಲ ಶೆಟ್ಟಿ ಇವರಿಂದ ವಿದ್ಯಾರ್ಥಿಗಳಿಗೆ 12,000 ಮೌಲ್ಯದ ID ಕಾರ್ಡ್ ಮತ್ತು ಫ್ಯಾನ್ ಕೊಡುಗೆ. ಹಳೆ ವಿದ್ಯಾರ್ಥಿ ಸಂಘದಿಂದ ಬಟ್ಟೆ, ಸ್ಕ್ರೀನ್, ಗಾಂಧೀಜಿಯ ಭಾವಚಿತ್ರ ಕೊಡುಗೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಂಸ್ಥೆಯಿಂದ ಲೈಬ್ರರಿ ಪುಸ್ತಕಗಳ ಕೊಡುಗೆ. ಮಹಾನಗರ ಪಾಲಿಕೆಯಿಂದ ರ್ಯಾಂಪ್ಸ್ಗೆ ರೀಲಿಂಗ್ ಅಳವಡಿಕೆ. 2021-22ನೇ ಸಾಲಿನ 8ನೇ ತರಗತಿಯ ವಿದ್ಯಾರ್ಥಿಗಳಿಂದ ಮೈಕ್ ಸ್ಟ್ಯಾಂಡ್ ಕೊಡುಗೆ. 2022-23ನೇ ಸಾಲಿನ 8ನೇ ತರಗತಿ ವಿದ್ಯಾರ್ಥಿಗಳಿಂದ 8 ಪ್ಲಾಸ್ಟಿಕ್ ಕುರ್ಚಿಗಳು. ಪ್ರತಿ ವರ್ಷ ಶ್ರೀ ಜಗದೀಶ್ ಹೊಳ್ಳ ಇವರಿಂದ ಫಿನೈಲ್ ಮತ್ತು ಸೋಪ್ ವಾಟರ್ ಕೊಡುಗೆ. ಕೋಸ್ಟಲ್ ಗಾರ್ಡ್ ಕುಂಜತ್ತ ಬೈಲ್ ಇವರಿಂದ ಶಾಲಾ ಆವರಣ ಸ್ವಚ್ಛತೆ, 10 ಹೂವಿನ ಗಿಡಗಳು ಮತ್ತು ಹಣ್ಣಿನ ಗಿಡಗಳ ಕೊಡುಗೆ. ಶಾಲಾ ವಿಶೇಷ ದಿನಗಳಲ್ಲಿ ಪ್ರತಿ ಶಿಕ್ಷಕರಿಂದ ಸಿಹಿ ತಿಂಡಿ ವಿತರಣೆ. ನವೆಂಬರ್ 14ರಂದು ಶ್ರೀ ಉಮಾಕಾಂತ್ ಭಟ್ ಇವರಿಂದ ದಿವಂಗತ ಶ್ರೀಮತಿ ರತ್ನ ಟೀಚರ್ ಇವರ ಸವಿನೆನಪಿಗಾಗಿ ಸಿಹಿ ತಿಂಡಿ ವಿತರಣೆ. ಜನವರಿ 26ರಂದು ಶ್ರೀ ಯೋಗೀಶ್ ಇವರಿಂದ ಸಿಹಿ ತಿಂಡಿ, ಶಾಲೆಯ ನೀರಿನ ಟ್ಯಾಂಕ್ ಸ್ವಚ್ಛತೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ನಾರಾಯಣ್ ಸಾಲ್ಯಾನ್ ಇವರಿಂದ ಸಿಹಿ ತಿಂಡಿ ವಿತರಣೆ. ಪ್ರತಿ ವರ್ಷ ಯುವಕ ಮಂಡಲ ಮರಕಡ ಇವರಿಂದ ಆಗಸ್ಟ್ 15ರಂದು ಸಿಹಿ ತಿಂಡಿ ವಿತರಣೆ. ಮರಕಡ ಬಿಜೆಪಿ ಇವರಿಂದ ಶಾಲಾ ಆವರಣದ ಸ್ವಚ್ಛತೆ. ಶ್ರೀ ಶಶಿಯಣ್ಣ ಮಹಾಗಣಪತಿ ಟ್ರಾನ್ಸ್ಪೋರ್ಟ್ ಮಂಗಳೂರು ಇವರಿಂದ ಸ್ಯಾನಿಟೈಸರ್. ಅಕ್ಷಯ ಪಾತ್ರೆ ಫೌಂಡೇಶನ್ ವತಿಯಿಂದ ಹ್ಯಾಪಿನೆಸ್ ಕಿಟ್ ಕೊಡುಗೆ ಮತ್ತು ಸಿಹಿ ತಿಂಡಿ ವಿತರಣೆ. ಪ್ರತಿ ವರ್ಷ ಶಾಲಾ ಶಿಕ್ಷಕರಿಂದ ಗೌರವ ಶಿಕ್ಷಕರಿಗೆ ಗೌರವಧನದ ಕೊಡುಗೆ. 2023-24ನೇ ಸಾಲಿನಲ್ಲಿ 3 ತಿಂಗಳು ಶ್ರೀ ಶರತ್ ಕುಮಾರ್ ಮತ್ತು 3 ತಿಂಗಳು ಹಳೆ ವಿದ್ಯಾರ್ಥಿಯಾದ ಶ್ರೀ ನಜೀರ್ ಇವರಿಂದ ಒಬ್ಬ ಶಿಕ್ಷಕರಿಗೆ ಗೌರವಧನದ ಕೊಡುಗೆ. ನಮ್ಮ ಶಾಲೆಯ ಕೆಲವು ವಿದ್ಯಾರ್ಥಿಗಳಿಂದ ತಮ್ಮ ಹುಟ್ಟುಹಬ್ಬದ ದಿವಸ ಶಾಲಾ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿ ವಿತರಣೆ. SCMC ಉಪಾಧ್ಯಕ್ಷೆಯಾದ ಶ್ರೀಮತಿ ಸರಿತಾ ಇವರಿಂದ ತಮ್ಮ ಮಗಳ ಹುಟ್ಟುಹಬ್ಬದ ದಿನ ಕ್ಷೀರಭಾಗ್ಯ ಯೋಜನೆಗೆ ಮಾಲ್ಟ್ ಕೊಡುಗೆ. 2018-19ನೇ ಸಾಲಿನಿಂದ ನಮ್ಮ ಶಾಲಾ ಶಿಕ್ಷಕರು ಗೌರವ ಶಿಕ್ಷಕರಿಗೆ ಗೌರವಧನವನ್ನು ನೀಡುತ್ತಾ ಬಂದಿದ್ದಾರೆ. ಶ್ರೀ ರೋಷನ್ ಕುಂಜತ್ತ ಬೈಲ್ ಇವರಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಬರೆಯುವ ಪುಸ್ತಕಗಳ ಕೊಡುಗೆ. ಶ್ರೀಮತಿ ರುಬೀನಾ SDMC ಸದಸ್ಯರು ಇವರಿಂದ 6 ಪ್ಲಾಸ್ಟಿಕ್ ಬಕೆಟ್ ಮತ್ತು ಪ್ಲಾಸ್ಟಿಕ್ ಮಗ್ಗಿನ ಕೊಡುಗೆ. ಶಾಲೆಯಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದವರು ಶ್ರೀ ಶರತ್ ಕುಮಾರ್, ಶ್ರೀ ಲೋಹಿತ್ ಅಮೀನ್ ಹಳೆ ವಿದ್ಯಾರ್ಥಿ ಸಂಘ, ಶ್ರೀ ಯತಿರಾಜ್ ಶೆಟ್ಟಿ, ಶ್ರೀ ಪಾಟೀಲ್, ಶ್ರೀಮತಿ ಸೈನಾಜ್ ಹಾಗೂ ಶಾಲಾ ಶಿಕ್ಷಕರು. ಶ್ರೀ ಬಸಪ್ಪ ಮತ್ತು ಶ್ರೀ ಕುಮಾರ್ ಇವರಿಂದ 100 ಬರೆಯುವ ಪುಸ್ತಕಗಳು. ಶ್ರೀ ಮಲ್ಲಣ್ಣ ಇವರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ತಲಾ 10ರಂತೆ ಸಾಬೂನು ವಿತರಣೆ. ಶ್ರೀ ದೇವಿ ಭಜನಾ ಮಂದಿರದ ವತಿಯಿಂದ ಸಿಹಿ ತಿಂಡಿ ವಿತರಣೆ. ಮೊಹಮ್ಮದ್ ಇಶಾಮ್ ಶಾಲೆಯ ಬಳಿ ಇವರಿಂದ ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಅಕ್ಟೋಬರ್ 2ರಂದು ಸಿಹಿ ತಿಂಡಿ ವಿತರಣೆ. ಸನಾತನ ಸಂಸ್ಥೆಯವರಿಂದ 13 ಕಥೆ ಪುಸ್ತಕಗಳ ಕೊಡುಗೆ. ನಮ್ಮ ಕ್ಲಿನಿಕ್ ಇವರಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳ ರಕ್ತದ ಗುಂಪು ಪರೀಕ್ಷೆ. ಶಾಲಾ ಶಿಕ್ಷಕಿ ಶ್ರೀಮತಿ ದೀಪಿಕಾ ಇವರಿಂದ ತಮ್ಮ ನಲಿಕಲಿ ಕೊಠಡಿಗೆ ಸುಣ್ಣ ಬಣ್ಣದ ವ್ಯವಸ್ಥೆ. ಶ್ರೀ ಅಖಿಲ್ ಶೆಟ್ಟಿ ಇವರಿಂದ ಶಾಲೆಗೆ 4 CC ಕ್ಯಾಮೆರಾ ಅಳವಡಿಕೆ. ಕಾಂಟ್ರಾಕ್ಟರ್ ಶ್ರೀ ರವಿರಾಜ್ ಶೆಟ್ಟಿ ಇವರಿಂದ 3 ಫ್ಯಾನ್ಗಳ ಕೊಡುಗೆ.
ಶಾಲಾ ನಿವೃತ್ತ ಶಿಕ್ಷಕಿ ಅಮಿತಾ ಟೀಚರ್ ಇವರಿಂದ ಅಕ್ವಾಗಾರ್ಡ್ಗೆ ರೂಪಾಯಿ 10,000 ಕೊಡುಗೆ. ಇವೆಲ್ಲದರ ನಮ್ಮ ಮುಂದಿನ ಅವಶ್ಯಕತೆ ನಮ್ಮ ಶಾಲಾ ಆವರಣಕ್ಕೆ ಇಂಟರ್ಲಾಕ್ ಅಳವಡಿಸುವಿಕೆ ಹಾಗೂ ವಿದ್ಯಾರ್ಥಿಗಳು ಕುಳಿತುಕೊಳ್ಳುವುದಕ್ಕೆ ಡೆಸ್ಕ್ ಮತ್ತು ಬೆಂಚುಗಳು. ಅಂತಿಮವಾಗಿ ನಮ್ಮ ಈ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮ ನಡೆಸಲು ಸಹಕರಿಸಿದ ಎಲ್ಲ ಪ್ರಾಯೋಜಕರಿಗೂ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ವಿದ್ಯಾಭಿಮಾನಿಗಳಿಗೂ, ಅಂದಿನಿಂದ ಇಂದಿನವರೆಗೂ ಶಾಲೆಯ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಹಕರಿಸಿದ ಇಲಾಖೆಗೆ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗೆ, ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಇತರ ಸಂಘ ಸಂಸ್ಥೆಗಳಿಗೆ, ದಾನಿಗಳಿಗೆ ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸುವುದರೊಂದಿಗೆ ಇನ್ನು ಮುಂದೆಯೂ ಕೂಡ ಎಲ್ಲರ ಸಹಾಯ ಸಹಕಾರಗಳ ನಿರೀಕ್ಷೆಯೊಂದಿಗೆ ನಮ್ಮ ಶಾಲೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಸಾಧಿಸಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಶಾಲಾ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್. ಆಗಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರುವಂಥ ಎಲ್ಲ ಬಂಧು ಭಗಿನಿಯರೇ, ನನಗೆ ಗೊತ್ತಿದೆ ಇದು ಭಾಷಣ ಮಾಡುವ ವೇದಿಕೆ ಅಲ್ಲ ಅಂತ. ಯಾಕಂದರೆ ಎಲ್ಲ ಪೇರೆಂಟ್ಸ್ ಇಲ್ಲಿ ಬಂದಿರುವುದು ತಮ್ಮ ಮಕ್ಕಳ ಕಾರ್ಯಕ್ರಮ ನೋಡಲಿಕ್ಕೆ. ಒಂದೆರಡು ಮಾತು ಹೇಳಿ ನಾನು ಕೂಡಲೇ ನಿಲ್ಲಿಸ್ತೇನೆ. ಒಂದು, ಈ ಶಾಲೆ ಒಂದು ಸಾಮಾನ್ಯ ಒಂದು ಗೌರ್ಮೆಂಟ್ ಶಾಲೆಯಾಗಿ ಎಲ್ಲಿ ಇಲ್ಲ. ನೀವು ಹೊರಗೆ ನಿಂತು ನೋಡಿದರೆ ಯಾವುದೇ ಒಂದು ಪ್ರತಿಷ್ಠಿತ ಪ್ರೈವೇಟ್ ಸ್ಕೂಲ್ಗಿಂತ ಕಡಿಮೆ ಇಲ್ಲ. ಆದರೆ ಇನ್ನೊಂದು ಮಾತು ಹೇಳಬೇಕು, ನಾವು ಸಾಮಾನ್ಯವಾಗಿ ಇಂಗ್ಲೀಷ್ ಮೀಡಿಯಮ್ನ ಮೋಹದಿಂದ ನಾವು ಬೇರೆ ಬೇರೆ ಶಾಲೆಗೆ ಹಾಕ್ತೇವೆ. ಆದರೆ ಈ ಶಾಲೆಗೆ ನೀವು ಗಮನಿಸಿ, ಇಲ್ಲಿ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯ ಇದೆ. ಒಳ್ಳೆಯ ಕ್ವಾಲಿಫೈಡ್ ಅಂತಂದರೆ ಮೆರಿಟ್ನಲ್ಲೇ ಆಯ್ಕೆಯಾದ ಶಿಕ್ಷಕರಿದ್ದಾರೆ, ಒಳ್ಳೆಯ ಅನುಭವ ಇರುವ ಶಿಕ್ಷಕರಿದ್ದಾರೆ. ಮತ್ತು ಅದೆಲ್ಲದಕ್ಕಿಂತ ಮಿಗಿಲಾಗಿ ಶಾಲೆಯನ್ನು ಪ್ರೀತಿಸುವಂತಹ ಎಷ್ಟೋ ಹಳೆ ವಿದ್ಯಾರ್ಥಿಗಳಿಲ್ಲಿದ್ದಾರೆ. ನಾನು ಸಾಮಾನ್ಯವಾಗಿ ಎಷ್ಟೋ ಶಾಲೆ ನೋಡ್ತೇನೆ, ತುಂಬ ಪೊಲಿಟಿಕ್ಸ್ ಮಾಡ್ತಾರೆ. ಅವರ ಹೊರಗಿನ ಪೊಲಿಟಿಕ್ಸ್ ಶಾಲೆಗೆ ತರ್ತಾರೆ, ಶಾಲೆಯನ್ನು ಹಾಳು ಮಾಡೋದನ್ನು ನೋಡಿದ್ದೇನೆ. ಆದರೆ ಇಲ್ಲಿ ನನಗೆ ಬಹಳ ಖುಷಿ ಆಗ್ತಾ ಇರೋದೇನು ಅಂತ ಹೇಳಿದರೆ, ಈ ಶಾಲೆಯಲ್ಲಿರುವಂಥ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಲಿ, ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿ ಆಗಲಿ ಒಂದೇ ಪಕ್ಷದವರಲ್ಲ. ಅವರೆಲ್ಲ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಈ ಶಾಲೆಯ ವಿಷಯದಲ್ಲಿ, ಶಾಲೆಯ ಕ್ಯಾಂಪಸ್ನ ಒಳಗೆ ಯಾವತ್ತೂ ಪೊಲಿಟಿಕ್ಸ್ ಮಾಡದೆ ಅಥವಾ ರಾಜಕೀಯ ಮಾಡದೆ ಶಾಲೆಯನ್ನು ಬೆಳೆಸಿದ್ದಾರೆ. ಇದಕ್ಕಾಗಿ ನಾನು ಖಂಡಿತವಾಗಿ ಅವರೆಲ್ಲರನ್ನು ಅಭಿನಂದಿಸಬೇಕು ಅಂತ ಭಾವಿಸ್ತೇನೆ. ಇನ್ನೊಂದು ನೀವು ಗಮನಿಸಿ, ಈ ಶಾಲೆಯಲ್ಲಿ ಎಷ್ಟೋ ಮಂದಿ ಹಳೆ ವಿದ್ಯಾರ್ಥಿಗಳಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋದವರಿದ್ದಾರೆ, ಕೋಟ್ಯಾಧೀಶರಾದದ್ದೆಲ್ಲ ಇದೆ. ಆದರೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ಒಳ್ಳೆಯ ನಾಗರಿಕರನ್ನು ಈ ಶಾಲೆ ಸೃಷ್ಟಿಸಿದೆ. ಉದಾಹರಣೆಗೆ ಈ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರನ್ನು ನೋಡಿ, ಈ ಶಾಲೆಗಾಗಿ ತುಡಿಯುವಂತಹ ಮನಸ್ಸಿನ ನಾರಾಯಣಣ್ಣ ಇರ್ಬೋದು. ನಮ್ಮ SDMC ಅಧ್ಯಕ್ಷರು ನೋಡಿ, ಒಬ್ಬರು ಕಾರ್ಪೊರೇಟ್ರು, ಆದರೆ ಈ ಶಾಲೆಗಾಗಿ, ಈ ಮಕ್ಕಳಿಗಾಗಿ ಕೆಲಸ ಮಾಡಬೇಕು ಅಂತಿರುವಂಥ ಮನಸ್ಸು ನೋಡಿ. ಹಾಗೆ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ರೆಹಮಾನ್ ಖಾನ್ ಅಂತವರು ಕೂಡ ಪ್ರತಿದಿನ ಶಾಲೆಯ ಬಗ್ಗೆ ಕಾಳಜಿಯಿಂದ ಮಾತನಾಡೋದು ನೋಡುವಾಗ ನನಗೆ ಖುಷಿ ಆಗ್ತದೆ. ಏನು ಅಂತ ಹೇಳಿದರೆ, ಇಲ್ಲಿಯ ಈ ಶಾಲೆ ಇಲ್ಲಿಯ ಮಕ್ಕಳನ್ನು ಒಂದು ಒಳ್ಳೆಯ ಮನುಷ್ಯರನ್ನಾಗಿ, ಎಲ್ಲರನ್ನು ಪ್ರೀತಿಸುವವರನ್ನಾಗಿ ಬೆಳೆಸ್ತಾ ಇದೆ ಅಂತ ಅದು ಬಹಳ ಮುಖ್ಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನೆನಪಿಟ್ಕೊಳ್ಳಿ, ನಾವು ಇಂಗ್ಲೀಷ್ ಮೀಡಿಯಮ್ಗೆ ಮಕ್ಕಳನ್ನು ಸೇರಿಸ್ತೇವೆ, ಆದರೆ ಯಾವಾಗಲೂ ನೆನಪಿಟ್ಕೊಳ್ಳಿ, ಆ ಮಕ್ಕಳು ಬೆಳಿಗ್ಗೆ ಆ ಮಕ್ಕಳನ್ನು ಎತ್ಕೊಂಡು ಬಂದು ಶಾಲಾ ವಾಹನಗಳಿಗೆ ಕಳಿಸುವುದರಲ್ಲಿಂದ ಹಿಡಿದು ಸಂಜೆ ಟ್ಯೂಷನ್ ಕೊಡುವವರೆಗೆ ಅವರ ಶಿಕ್ಷಣ ಏನು ಅವರಿಗೆ ಸಿಗ್ತಾ ಇದೆ ಅದರ ಬಗ್ಗೆ ಪೇರೆಂಟ್ಸ್ ಸ್ವಲ್ಪ ಯೋಚಿಸಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಪ್ರೈಮರಿ ಅಂತ ಹೇಳಿದರೆ ಮಕ್ಕಳು ಆಡಿ ಫ್ರೀಯಾಗಿ ಕಲಿಬೇಕಾದಂಥ ವಯಸ್ಸದು. ಈ ವಯಸ್ಸಿನಲ್ಲಿ ನಾವು ಮಕ್ಕಳಿಗೆ ಎಷ್ಟು ಒತ್ತಡ ಕೊಡ್ತೇವೆ, ಭವಿಷ್ಯದಲ್ಲಿ ಅವರಿಗೆ ಅದಷ್ಟು ಒಳ್ಳೆಯದಲ್ಲ. ಅದರ ಬದಲಿಗೆ ನಾನು ಹೇಳೋದು, ಇಲ್ಲಿಗೆ ಶಾಲೆ ಸ್ಟಾರ್ಟ್ ಆಗೋ 9-9:30 ಆಗ್ತದೆ, ಜೊತೆಗೆ ಮಧ್ಯಾಹ್ನದ ಬಿಸಿಯೂಟ ಇದೆ, ಸಂಜೆವರೆಗೆ ಆಟ ಪಾಠ, ಅದಕ್ಕೆ ಬೇಕಾದ ಮೈದಾನ ಎಲ್ಲ ಇಲ್ಲಿದೆ. ಬೇಕಾದ್ದೇನು ಅಂತ ಹೇಳಿದರೆ, ಈ ಊರಿನವರು ಒಟ್ಟಾಗಿ ಈ ಶಾಲೆ ನಮ್ಮದು ಅಂತ ಭಾವಿಸಿದರೆ, ಯಾಕಂದರೆ ಇದು ಸರ್ಕಾರಿ ಶಾಲೆ, ಇದು ನಮ್ಮದೇ ಜನರದ್ದು, ನೀವೆಲ್ಲರೂ ಭಾವಿಸಿದರೆ ಈ ಶಾಲೆನ ಎಷ್ಟು ಬೆಳೆಸ್ಬೋದು. ಉದಾಹರಣೆಗೆ ಇಲ್ಲಿ LKG UKG ಅಂತ ಇದನ್ನು ಸ್ಟಾರ್ಟ್ ಮಾಡಿದರೆ ಇದು ಖಂಡಿತ ಇನ್ನಷ್ಟು ಬೆಳೀಲಿಕ್ಕೆ ಅವಕಾಶ ಇರುವಂಥ ಒಂದು ಶಾಲೆ ಇದು. 330 ಮಕ್ಕಳು ಈ ಶಾಲೆಯಲ್ಲಿ ಈಗ ಇದ್ದಾರೆ ಅಂತ ಹೇಳಿದರೆ ನೀವು ಆಲೋಚನೆ ಮಾಡಿ, ಇಂಗ್ಲೀಷ್ ಮೀಡಿಯಮ್ಗೆ ಕಾಂಪಿಟಿಷನ್ ಕೊಟ್ಟು ಕೂಡ ಇಷ್ಟು ಉಳಿತದೆ ಅಂತ ಹೇಳಿದರೆ ಅದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಈ ಶಾಲೆಗೆ ತುಂಬ ಭವಿಷ್ಯ ಇದೆ. ಒಂದೇ ಒಂದು ಬೇಕು ಅಂತ ಹೇಳಿದರೆ, ಊರಿನವರು ಈ ಹಳೆ ವಿದ್ಯಾರ್ಥಿ ಜೊತೆಗೆ SDMC ಜೊತೆಗೆ ಟೀಚರ್ಸ್ ಜೊತೆಗೆ ಇನ್ನಷ್ಟು ಸಪೋರ್ಟ್ ಮಾಡಬೇಕು ಅಂತ. ನಾವು ನಮ್ಮ ಮಕ್ಕಳಿಗಾಗಿ 1000 ಗಟ್ಟಲೆ ಖರ್ಚು ಮಾಡ್ತೇವೆ, ನಾನು ಹೇಳೋದು ಅದು ತುಂಬ ವೇಸ್ಟ್ ಅಂತೇಳಿ.
ಅದರ ಬದಲಿಗೆ ಸರ್ಕಾರದ ಅಂದರೆ ನಮ್ಮದೇ ಈ ಶಾಲೆಗೆ ಮಕ್ಕಳನ್ನು ಸೇರಿಸುವುದರಿಂದ ನಿಮಗೆ ತುಂಬ ಹಣ ಉಳಿತದೆ. ನನ್ನ ಪ್ರಕಾರ 2-3 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಒಂದು ಆ ಮಗುವಿನ ಎಜುಕೇಷನ್ನ ಟೈಮ್ನಲ್ಲಿ ಉಳಿಸ್ಲಿಕ್ಕಾಗ್ತದೆ. ಅದು ನಿಮಗೆ ಬೇರೆದಕ್ಕೆ ಉಪಯೋಗಿಸ್ಲಿಕ್ಕೆ ಕೂಡ ಆಗ್ತದೆ. ಈ ದೃಷ್ಟಿಯಿಂದ ನಮ್ಮ ಈ ಶಾಲೆಯನ್ನು ಇನ್ನಷ್ಟು ಬೆಳೆಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. 2 ಎಕ್ಸಾಂಪಲ್ ಕೊಡ್ತೇನೆ. ದಡ್ಡಲಕಾಡು ಅಂತ ಒಂದು ಶಾಲೆ ಇದೆ, ಮುಚ್ಚುತ್ತಿದ್ದಂಥ ಶಾಲೆ. ನೆಕ್ಸ್ಟ್ ಇಯರ್ ಮುಚ್ಚುವುದು ಅಂತ ಭಾವಿಸಿದಂಥ ಶಾಲೆ. ಅಲ್ಲಿ 16 ಮಕ್ಕಳಿದ್ರು. ಆದರೆ ಹಳೆ ವಿದ್ಯಾರ್ಥಿಗಳು ಒಟ್ಟು ಸೇರಿ ಆ ಶಾಲೆಯನ್ನು ಬೆಳೆಸಿದರು. ಬರೀ 4 ವರ್ಷದಲ್ಲಿ ಇವತ್ತು ಆ ಶಾಲೆಯಲ್ಲಿ 1,500 ಮಕ್ಕಳಿದ್ದಾರೆ. ಅದೇ ರೀತಿ ನೀವು ವಿಟ್ಲ ಮಾದರಿ ಶಾಲೆ ತೆಗೆದು ನೋಡಿ, ಅದು ಕೂಡ ಹಾಗೆ ಸುಮಾರು 200ಕ್ಕಿಂತ ಕಡಿಮೆ ಇದ್ದ ಶಾಲೆ ಅದು. ಈಗ ಅಲ್ಲಿ 1,500 ಮಕ್ಕಳಿದ್ದಾರೆ. ಹೇಗೆ ಸಾಧ್ಯ ಅಂತ ಹೇಳಿದರೆ ಊರಿನವರು ಒಟ್ಟಾಗಬೇಕು. ಇಲ್ಲಿರುವ ಶಿಕ್ಷಕರು, ಈ ಸುತ್ತಮುತ್ತಲಿರುವ ಅಧಿಕಾರಿಗಳಿರ್ಬೋದು, ಸರ್ಕಾರಿ ನೌಕರರಿರ್ಬೋದು, SDMC ಇರ್ಬೋದು, ಹೇಗೆ ನಮ್ಮ ಇವರು SDMC ಅಧ್ಯಕ್ಷರ ಹಾಗೆ ಅವರ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದಾರೋ ಹಾಗೆ ಎಲ್ಲರೂ ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದರೆ ಸ್ವಲ್ಪ ಅನುದಾನ ಈ ಶಾಲೆಗೆ ಕೊಟ್ಟರೆ, ವರ್ಷಕ್ಕೆ 1-2 ಸಾವಿರ ರೂಪಾಯಿ ನೀವು ಕೊಟ್ಟರೂ ಸಾಕು, ಒಂದು ಒಳ್ಳೊಳ್ಳೆ ಇನ್ನಷ್ಟು ಟೀಚರ್ಸನ್ನೆಲ್ಲಿ ಇಡಲಿಕ್ಕಾಗ್ತದೆ. ಜೊತೆಗೆ ಬೇಕಾದ ಸೌಲಭ್ಯ ನಾವೇ ಮಾಡ್ಕೊಳ್ಳಿಕ್ಕಾಗ್ತದೆ. ಖಂಡಿತವಾಗಿ ಈ ಶಾಲೆಗೆ ಭವಿಷ್ಯ ಇದೆ. ಈ ಶಾಲೆ ಇನ್ನೂ ಒಂಥರ ಟಾಪ್ ಗೇರ್ನಲ್ಲಿ ಹೋಗುವಂಥ ಕಾಲ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಮಾನ್ಯ ಶಾಸಕರಾದಂತಹ ಭರತ್ ಅಂತವರು ಕೂಡ ಏನು ಸಪೋರ್ಟ್ ಮಾಡ್ತಿದ್ದಾರೆ, ಅದರಿಂದಾಗಿ ಇಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಲಾಭ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಈ ಶಾಲೆಗೆ ಇನ್ನಷ್ಟು ಒಳ್ಳೆಯದಾಗಲಿ, ಎಲ್ಲರೂ ಒಗ್ಗಟ್ಟಿನಿಂದ ಇನ್ನಷ್ಟು ಕೆಲಸ ಮಾಡುವ ಹಾಗಾಗಲಿ ನಾನು ಹಾರೈಸ್ತಾ ನನ್ನ ಮಾತು ನಿಲ್ಲಿಸ್ತೇನೆ. ಥ್ಯಾಂಕ್ ಯು. ಕ್ರಮದ ಮುಂದಿನ ಭಾಗ ಹಾಗೂ ಕೊನೆಯ ಭಾಗವಾಗಿ ನಮ್ಮ ಶಾಲೆಯ SDMC ಅಧ್ಯಕ್ಷರು ಹಾಗೂ ಈ ಮರಕಡ ಕುಂಜತ್ಬೈಲ್ ವಾರ್ಡ್ನ ಕಾರ್ಪೊರೇಟರ್ ಆಗಿರುವಂಥ ಶ್ರೀಯುತ ಶರತ್ ಕುಮಾರ್ ಅವರು ತಮ್ಮ 1-2 ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮರಕಡ ಕುಂಜತ್ಬೈಲ್ ಇದರ ಶಾಲಾ ವಾರ್ಷಿಕೋತ್ಸವದ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾದಂತಹ ಹಾಗೂ ಈವಾಗಲೇ ಸುಮಾರು 42 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3 ಕೊಠಡಿಯನ್ನು ಉದ್ಘಾಟನೆ ಮಾಡಿದಂತಹ ಈ ಶಾಲೆಯ ಅಭಿವೃದ್ಧಿ ಅಧಿಕಾರಿಯಾದಂತಹ ಸ್ಥಳೀಯ ಶಾಸಕರಾದ ಶ್ರೀ ವೈ ಭರತ್ ಅವರೇ ಹಾಗೂ ಆತ್ಮೀಯ ಮಿತ್ರರಾದಂತಹ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಆತ್ಮೀಯ ಮರಕಡವಾಡಿನ ಮಹಾನಗರ ಪಾಲಿಕೆ ಸದಸ್ಯರಾದ ಲೋಹಿತ್ ಅಮೀನವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯನಿಯವರೇ ಹಾಗೂ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯಾತಿಗತ್ಯ ವ್ಯಕ್ತಿಗಳೇ, ವೇದಿಕೆ ಎದುರಲ್ಲಿ ಇದ್ದಂತಹ ಶಿಕ್ಷಕ ವೃಂದವರೇ ಹಾಗೂ SDMC ಸದಸ್ಯಗಳೇ, ವಿಶೇಷವಾಗಿ ಈ ಭಾಗದ ಶಿಕ್ಷಣ ಪ್ರೇಮಿಗಳೇ ಹಾಗೂ ಮತ್ತು ವಿಶೇಷವಾಗಿ ಈ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಆನಂದಿಸುತ್ತಿರುವ ಈ ಶಾಲೆಯ ವಿದ್ಯಾರ್ಥಿನಿಯರೇ, ಬಹುಶಃ ಕಳೆದ 5 ವರ್ಷದ ನಂತರ ನಾವು ಈ ಒಂದು ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ಆಚರಿಸುವ ಈ ಒಂದು ಸಂದರ್ಭದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಈ ಶಾಲೆಯು ಅಭಿವೃದ್ಧಿಯ ಪಥದಲ್ಲಿ ಹೋಗುವುದನ್ನು ನಾವು ಕಾಣಬಹುದು. ಅದಕ್ಕೆ ಪ್ರಮುಖವಾಗಿ ಕಾರಣರಾದಂಥವರು ಈ ಭಾಗದ ಸ್ಥಳೀಯ ಶಾಸಕರಾದ ವೈ ಭರತ್ ಅವರು. ನಾನು ಈ ಶಾಲೆಗೆ SDMC ಸದಸ್ಯನಾಗಬೇಕಾದರೆ ನನ್ನ ಮನಸ್ಸಿನಲ್ಲಿ ಮೊದಲಿಗೆ ಬಂದದ್ದು ಈ ಶಾಲೆಯ ಪ್ರವೇಶ ದ್ವಾರವನ್ನು ಬದಲಿಸಿ ಅದನ್ನು ಒಂದು ಸ್ವಚ್ಛವಾಗಿರುವಂಥ ಏನು ಪ್ರೈವೇಟ್ ಶಾಲೆಗೆ ಒಂದು ಮೇಗಿಸುವಂಥ ಒಂದು ಪ್ರವೇಶ ದ್ವಾರವನ್ನು ಮಾಡುವ ನಿಟ್ಟಿನಲ್ಲಿ ನಾನು ಸ್ಥಳೀಯರ ಶಾಸಕರೊಂದಿಗೆ ಭರತ್ ಹಾಗೂ ನನ್ನ ಆತ್ಮೀಯ ಮಿತ್ರ ಲೋಹಿತ್ ಅಮೀನವರನ್ನು ಸಂಪರ್ಕಿಸಿ ಮಾತನಾಡಿದಾಗ ಶ್ರೀಯುತ ಶಾಸಕರು ಮಾತನಾಡಿದ 2 ತಿಂಗಳಲ್ಲಿ ತನ್ನ ಶಾಸಕರ ನಿಧಿಯಿಂದ 8 ಲಕ್ಷ ಅನುದಾನವನ್ನು ನೀಡಿ ಕೆಲಸವನ್ನು ಪ್ರಾರಂಭಿಸಿದರು. ಇದು ನಮಗೆ ಈ ಶಾಲೆ ಅಭಿವೃದ್ಧಿ ಮಾಡಲು ಒಂದು ಒಳ್ಳೆಯ ಅಡಿಪಾಯವನ್ನು ನೀಡುವಂತೆ ನಮಗೆ ಮನಸ್ಸಿನಲ್ಲಿ ಬಂತು. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಶಾಲೆಯ ಮತ್ತು ಅಭಿವೃದ್ಧಿ ಮಾಡಿಸಬೇಕು ಮತ್ತು ಎಂಬ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದಾನಿಗಳ ಸಹಾಯದಿಂದ ಇರ್ಬೋದು ಅಥವಾ ಮತ್ತು ಶಾಸಕರ ನಿಧಿಯಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಶಾಲೆಯಲ್ಲಿ ಇರುವಂತಹ ಏನು ಸಿಮೆಂಟಿನ ನೆಲಕ್ಕೆ ನಾವು ಟೈಲ್ಸನ್ನು ಅಳವಡಿಸುವ ಮುಖೇನ ಇರಬಹುದು. ಮತ್ತು ನಾನು ಕೆಲವು ಸಾರಿ ಶಾಲೆಗೆ ಸಂದರ್ಶನ ನೀಡುವ ಸಮಯದಲ್ಲಿ ಅದು ಏಪ್ರಿಲ್-ಮೇ ತಿಂಗಳಲ್ಲಿ ಈ ಒಂದು ಸಂದರ್ಭದಲ್ಲಿ ಕೆಲವು ಕ್ಲಾಸ್ ರೂಮ್ಗಳಲ್ಲಿ ಫ್ಯಾನ್ ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು ದಾನಿಗಳ ಸಹಾಯದಿಂದ ಕೆಲವು 8-9 ಫ್ಯಾನ್ಗಳನ್ನು ಹಾಕುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಈ ಮುಂದಿನ ದಿನಗಳಲ್ಲಿ ಕೂಡ ನಾವು
ಈ ಒಂದು ಶಾಲೆಯ ಶಿಕ್ಷಣ ಮಟ್ಟವನ್ನು ಉನ್ನತೀಕರಣದ ದೃಷ್ಟಿಯಿಂದ ಏನು LKG UKG ಹಾಗೂ ಮತ್ತು ಇಂಗ್ಲೀಷ್ ಮೀಡಿಯಂ ಪ್ರಾರಂಭಿಸುವ ನಿಟ್ಟಿನಲ್ಲಿ ನಾವು ಈವಾಗಲೇ ಇಲಾಖೆಯೊಂದಿಗೆ ಪತ್ರ ವ್ಯವಹಾರವನ್ನು ಕೂಡ ಮಾಡಿದ್ದೇವೆ. ಬಹುಶಃ ಒಂದು ವೇಳೆ ನಮಗೆ ಅವಕಾಶವನ್ನು ಸಿಕ್ಕಿದಲ್ಲಿ ನಾವು ಖಂಡಿತವಾಗಿಯೂ ಈ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಮತ್ತು LKG UKG ಪ್ರಾರಂಭಿಸುತ್ತೇವೆ ಎಂಬ ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿಗೆ ಕಾರ್ಯಕ್ರಮ ಮಾಡಬೇಕಾದರೆ ಈ ಭಾಗದ ನಮ್ಮ ಆತ್ಮೀಯರಾದಂಥ ಕೆಲವು ಮಂದಿ ಹುಡುಗರು, ಇಲ್ಲಿ ಶಾಲೆಯ ಕಲಿತಂಥ ಹುಡುಗರು ಕೆಲವು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ನಾನು ಹೆಸರನ್ನು ಹೇಳಲಿಕ್ಕೆ ಬಯಸೋದಿಲ್ಲ. ಆದ್ದರಿಂದ ಈ ಸಹಕಾರದಿಂದ ಮಾತ್ರ ಈ ಒಂದು ಶಾಲೆಯ ಕೆಲವು 20 ದಿನಗಳಲ್ಲಿ ನಾವು ಈ ಒಂದು ಶಾಲೆಯ ವಾರ್ಷಿಕೋತ್ಸವವನ್ನು ಆಚರಿಸುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ಕೆಲವು 20 ದಿನ ಮಾತ್ರ ನಮಗೆ ಸಿಕ್ಕಿದ್ದು ಈ ಒಂದು ವಾರ್ಷಿಕೋತ್ಸವ ಮಾಡಬೇಕಾದ್ರೆ ಇದಕ್ಕೆ ಕಾರಣಕರ್ತರಾದ ನಮ್ಮೆಲ್ಲರ ಈ ಭಾಗದ ಓಲ್ಡ್ ಸ್ಟೂಡೆಂಟ್ ಇರ್ಬೋದು ಮತ್ತು ಈ ಭಾಗದ ಬೇರೆ ಬೇರೆ ದಾನ ಅಥವಾ ಹಣದ ರೂಪದ ನೀಡಿದಂಥ ಸಹಕಾರದಿಂದ ಈ ಒಂದು ನಾವು ವಾರ್ಷಿಕೋತ್ಸವವನ್ನು ಆಚರಿಸಿದ್ದೇವೆ ಎಂದು ಸಂತೋಷ ಪಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ವ್ಯಕ್ತಿಗತವಾದ ವಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ ಕಿ ಜೈ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮರಕಡ ಕುಂಜತ್ಬೇಲ್ ಮಂಗಳೂರು ಶಾಲಾ ವಾರ್ಷಿಕೋತ್ಸವದ ಮತ್ತು ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಈ ಶಾಲೆಗೆ ಮತ್ತೆ ಲಕ್ಷದ ಲೆಕ್ಕ ಹೇಳಿದರೆ ಸಮಯ ತಾಗಿತು. 82 ಲಕ್ಷ ಅನುದಾನವನ್ನು ತಂದುಕೊಂಡಂತಹ ಜನಪ್ರಿಯ ಈ ಭಾಗದ ಶಾಸಕರಾದಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಹಾಗೆ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಗಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಂಥ ಶ್ರೀಯುತ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಆಗಮಿಸಬೇಕಿತ್ತು. ಕಾರಣಾಂತರದಿಂದ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತರಿರುವಂಥವರು ನಮ್ಮ ಮರಕಡ ವಾರ್ಡ್ನ ನಗರ ಪಾಲಿಕೆಯ ಸದಸ್ಯರು, ಹಾಗೆ ಅಧ್ಯಕ್ಷರು, ನಗರ ಯೋಜನೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು, ಹಾಗೆ ಅದಕ್ಕಿಂತ ಜಾಸ್ತಿ ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹ ನೀಡಿರುವಂತಹ ನನ್ನ ಆತ್ಮೀಯರಾದಂತಹ ಶ್ರೀಯುತ ಲೋಹಿತ್ ಅಮೀನ್ ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು, ಈ ಭಾಗದ ನಗರ ಪಾಲಿಕೆಯ ಸದಸ್ಯರು, ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಈ ಶಾಲೆಯ ಒಟ್ಟು ಅಭಿವೃದ್ಧಿಗೆ ನಮ್ಮೊಂದಿಗೆ ಸದಾ ಕ್ರಿಯಾಶೀಲರಾಗಿ ದುಡಿಯುತ್ತಿರುವಂತಹ ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ಶರತ್ ಕುಮಾರ್ ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಶಾಲೆ ಹಾಗೆ ಜಿಲ್ಲೆಯಾದ್ಯಂತ ಎಲ್ಲ ಶಾಲೆಗಳಿಗೆ ಒಬ್ಬ ಶ್ರೇಷ್ಠ ಅಧಿಕಾರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜಿಲ್ಲಾ ಸರ್ವಶಿಕ್ಷ ಅಭಿಯಾನದ ಜಿಲ್ಲಾ ಸಮನ್ವಯಾಧಿಕಾರಿ ಆಗಿರುವಂತಹ ಸಂದರ್ಭದಲ್ಲಿ, ಸಂಯೋಜಕರಾಗಿ ಇರುವಂತಹ ಸಂದರ್ಭದಲ್ಲಿ ಜಿಲ್ಲೆಯ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಆ ಶಾಲೆಯಲ್ಲಿ ಏನಾದರೂ ಒಂದು ವಿಶಿಷ್ಟವಾದಂತಹ ಕಾರ್ಯಯೋಜನೆಯನ್ನು ಮಾಡಿದಂತಹ ಶ್ರೇಷ್ಠ ಅಧಿಕಾರಿಗಳು ನನ್ನ ಆತ್ಮೀಯರಾದಂತಹ ಎನ್ ಶಿವಪ್ರಕಾಶ್ ಸರ್ ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಕ್ರಿಯಾಶೀಲ ಶಿಕ್ಷಕರು ಹಾಗೆ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಯಾದಂತಹ ಆತ್ಮೀಯರಾದಂತಹ ಶ್ರೀಯುತ ಉಸ್ಮಾನ್ ಸರ್, ನಿಮಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗೆ ಸದಾ ಪ್ರೋತ್ಸಾಹನ ನೀಡುತ್ತಿರುವಂತಹ ನಮ್ಮ ಶಾಲಾ ಶಿಕ್ಷಣ ತಜ್ಞರಾದಂತಹ ಶ್ರೀಯುತ ತಿಪ್ಪೇಶ್ ಸರ್, ನಿಮಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ನಮ್ಮ ಶಾಲೆಯನ್ನು ಬಹುಶಃ ಈ ಶಾಲೆ ಪ್ರಾರಂಭವಾಗಿ ಈ ಶಾಲೆಯನ್ನು ನೇರ ನೋಡಿದಂಥವರು, ಈ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಾ ಈ ಒಂದು ಶಾಲೆಯಲ್ಲಿ 13 ವರ್ಷದ ಮುಂಚೆ ಹಳೆ ವಿದ್ಯಾರ್ಥಿ ಸಂಘವನ್ನು ರಚಿಸಿಕೊಂಡು ಅದರ ಅಧ್ಯಕ್ಷರಾಗಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಕರ್ತರಂಥವರು, ಶಾಲೆಯ ವಿಷಯದಲ್ಲಿ ಹಲವರ ಜೊತೆ ಜಗಳವನ್ನು ಆಡಿದಂತಹ ನಮ್ಮ ಆತ್ಮೀಯರಾದಂತಹ ನಾರಾಯಣ್ ಸಾಲ್ಯನ್ರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಶಾಲೆಗೆ ಬಂದು 4.5 ವರ್ಷ ಆಯಿತು. ಈ ಶಾಲೆ ಏನೋ ಅವರು ತುಂಬ ಭಾಗ್ಯವಂತರಂತ ಹೇಳಬೇಕು. ಅವರು ಬಂದ ಮೇಲೆ ನಮ್ಮ ಶಾಲೆಯ ನೂತನ ಸಭಾಂಗಣ ಉದ್ಘಾಟನೆ ಆಯಿತು, ಶಾಲಾ ನೂತನ ಕಟ್ಟಡ ಉದ್ಘಾಟನೆ ಆಯಿತು, ಶಾಲೆಯ ದ್ವಾರ ಉದ್ಘಾಟನೆ ಆಯಿತು. ಹಾಗೆ ಶಾಲೆಯ ಇನ್ನಷ್ಟು ಅಭಿವೃದ್ಧಿಯ ಕೆಲಸ ಆಗಲಿಕ್ಕೆ ಅವರೊಂಥರ ಅದೃಷ್ಟವಂತರಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಶಾಲೆಯ ಎಲ್ಲ ಚಟುವಟಿಕೆಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ಹಾಗೆ ಶಾಲೆಯನ್ನು ಮುಂದುವರಿಸ್ತಾ ಇರುವಂತಹ ಶಾಲೆಯ ಮುಖ್ಯ ಶಿಕ್ಷಕಿ ನೇತ್ರಾವತಿಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ SDMCಯ ಎಲ್ಲ ಸದಸ್ಯರು, ಅದರ ಉಪಾಧ್ಯಕ್ಷರಾಗಿರಲಿ ಸದಸ್ಯರಾಗಿರಲಿ ಎಲ್ಲರೂ ಶಾಲೆಯ ಅಭಿವೃದ್ಧಿಗೆ ಸದಾ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ನಮ್ಮ ಎಲ್ಲ SDMC ಸದಸ್ಯರಿಗೆ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ಶಾಲೆಯ ಈ ಶಿಕ್ಷಕ ಮಿತ್ರರು ಈ ಶಾಲೆಯಲ್ಲಿ ಬಹಳ ಒಗ್ಗಟ್ಟಿನಲ್ಲಿ ಶಾಲೆಯ ಅಭಿವೃದ್ಧಿಯಲ್ಲಿ ಹಾಗೆ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಇಲ್ಲಿಯ ಒಂದು
ಸ್ವಸ್ಥ ಮನಸ್ಸಿನ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಸಾಕ್ಷಿಯಾದಂತಹವರು ಈ ಶಾಲೆಯ ಶಿಕ್ಷಕರು. ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಹಾಗೆ ಈ ಶಾಲೆಯ ಹಲವು ಮಂದಿ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹನ ನೀಡುತ್ತಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ತುಂಬ ಮಂದಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅವರ ಹೆಸರನ್ನು ಬಹಳ ಒಮ್ಮೆ ನಮ್ಮ ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಹೋಗ್ತಾ ಇದ್ದೇವೆ. ಶ್ರೀಮತಿ ಶೈನಾಜ್ STMC ಸದಸ್ಯರು, ಶ್ರೀಯುತ ತಿಪ್ಪೇಶ್ ಕುಂಜತಬೇಲ್, ಶ್ಯಾಮಲತಾ ಟೀಚರ್, ಕೇಶವ್ ಅಮೀನ್ ಸಾಗರ್ ಎಲೆಕ್ಟ್ರಿಕ್ಸ್ನ ಮಾಲಕರು, ಇಕ್ಬಾಲ್ ಮರಕಡ, ಶರೀಫ್ ಮರಕಡ, M ಬ್ಯಾರಿ ಮರಕಡ, ಹುಸೇನ್ ರಿಯಾಜ್, ಆನಂದ ಟೈಲರ್, ಅಶ್ರಫ್ ಮರಕಡ, K ಅಬ್ದುಲ್ ಖಾದರ್ ಮರಕಡ, ರತ್ನಾಕರ ಶೆಟ್ಟಿ, ಅಖಿಲ ಜೆ ಶೆಟ್ಟಿ ಮರವೂರು, ಅಂಡಾಲ ಬ್ರಹ್ಮಲಿಂಗೇಶ್ವರ ಕುಟುಂಬ ಟ್ರಸ್ಟ್, ಆದರ್ಶ ಒಕ್ಕೂಟ ದೇವಿನಗರ ಕುಂಜತಬೇಲ್, ಮೋಹನ್ ಕುಲಾಲ್ ಕುಂಜತಬೇಲ್, ವಿಠಲ್ ಆಲ್ವಾ ಹಲೆಮೊಗರು, ಕೊಲಸ ಮತ್ತು ಅರಾನ ಮಂಗಳೂರು, ಶಂಶಾದ್ ನಮ್ಮ ಗೃಹ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರು, ಹಾಗೆ ಈ ಶಾಲೆಯಲ್ಲಿ ಸೇವೆಯನ್ನಾಗೈದಂತಹ ಶ್ರೀಮತಿ ಸ್ಟೆಲ್ಲಾ ಟೀಚರ್, ಹಾಗೆ ಕೊರ್ಗಿಬೈಲ್ನ ಪುರುಷೋತ್ತಮ್ರವರು, ನಾಗರಾಜ್ ಶೆಟ್ಟಿ ಕಾರಂಬಾಡಿ, ಹೊನ್ನಯ್ಯ ಟೈಲರ್ ಸತ್ರಬೈಲ್, ಸ್ವರಾಜ್ ಮಾರ್ಲಾ, ವರುಣ್ ಸೇನವ, ರೋಷನ್ ಶೆಟ್ಟಿ, ರಾಫೇಲ್ ದೇವಿನಗರ, ವಿಜಯ ದೇವಿನಗರ, ಯೋಗೀಶ್ ಕಿರೋಡಿಯನ್, ಪ್ರಶಾಂತ್ ದೇವಿನಗರ, ಶಿವಪ್ರಕಾಶ್ ದೇವಿನಗರ, ವರ್ಗೀಸ್ ಕುಲ, ಪ್ರಭಾಕರ ದೇವಿನಗರ, ಮಾಧವ ಕುಲಾಲ್, ನಾರಾಯಣ ದೇವಿನಗರ, ನೇಮಿರಾಜ್ ಶೆಟ್ಟಿ ಪಕ್ಕಳ, ಚಂದ್ರರಾಜ್ ಶೆಟ್ಟಿ, ಬಿಲ್ಮಾ ಡಿಸೋಜಾ, ಇಬ್ರಾಹಿಂ ಸಿ ಮರಕಡ, ನೂರ್ ಮೊಹಮ್ಮದ್, ಶಿವರಾಮ್, ಅಹಮದ್ ಕುಂಜತಬೇಲ್, ಮುಸ್ತಫಾ ಮರಕಡ, ಕಲಂದರ್, ಸಂದೀಪ್ ರಾವ್, ಬಸವರಾಜ್, ಪ್ರೀತಮ್ ಕಾವೂರ್ ಬಾರ್ ಅಂಡ್ ರೆಸ್ಟೋರೆಂಟ್ನ ಮಾಲಕರು, ಪುಷ್ಪರಾಜ್, ಆರ್ಮುಗ, ಯತೀಶ್, ವಿಶ್ವನಾಥ್, ಪ್ರಜ್ಞಾ ಶೆಟ್ಟಿ, ರಂಜಿತ್ ಕುಲಾಲ್, ಲೈನಲ್ ಕೋರೆಯ, ಸನತ್ ಕುಮಾರ್, ದಿವಾಕರ ಪಕ್ಕಲ, ಅಬ್ದುಲ್ ಲತೀಫ್ ಮರಕಡ, ಅಶ್ವಿತಾ ಅಶ್ಲೇನ್ ಡೆಂಟಿಸ್ಟ್, ಇವರೆಲ್ಲ ಈ ಒಂದು ಶಾಲೆಗೆ ಈ ಶಾಲಾ ವಾರ್ಷಿಕೋತ್ಸವಕ್ಕೆ ಇಷ್ಟೆಲ್ಲ ದುಡ್ಡು ಬೇಕಂತ ಹೇಳಿದರೆ ದಯವಿಟ್ಟು ನೀವು ಅನರ್ಥವಾಗಿ ಊಹಿಸಬೇಡಿ. ನಮ್ಮ ಈ ಶಾಲೆ ವಾರ್ಷಿಕೋತ್ಸವದ ಒಂದು ನೆಪದಲ್ಲಿ ಆ 2 ಕಟ್ಟಡಗಳು ಅಂದರೆ ಇವತ್ತು ಉದ್ಘಾಟನೆಯಾದಂತಹ ಕಟ್ಟಡ ಹಾಗೆ ನವೀಕೃತಗೊಂಡಂತಹ ಸಭಾಂಗಣದ ಮಧ್ಯೆ ಒಂದು 2800 ಚದರ ಅಡಿ ಒಂದು ನೆಲ ಇದೆ. ಅದಕ್ಕೆ ಇಂಟರ್ಲಾಕ್ ಅನ್ನು ಅಳವಡಿಸುವಂತಹ ಒಂದು ಕಾರ್ಯವನ್ನು ಈ 2-3 ದಿನದಲ್ಲಿ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಇದರಲ್ಲಿ ಒಟ್ಟು ಉಳಿದಂತಹ ಹಣವನ್ನು ಅಲ್ಲಿ ಇಂಟರ್ಲಾಕ್ ಅಳವಡಿಕೆಗೆ ನಾವು ಮಾಡ್ತಾ ಇದ್ದೇವೆ. ಇನ್ನಷ್ಟು ಕೂಡ ಹಲವು ಮಂದಿ ದಾನಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಯಾರ್ದಾದ್ರೂ ಹೆಸರನ್ನು ಮರೆತು ಹೋಗಿದ್ರೆ ದಯವಿಟ್ಟು ನೀವೆಲ್ಲ ನಮ್ಮ ಹೃದಯದಲ್ಲಿ ಸದಾ ಇರ್ತೀರಿ ಎಂಬಂತಹ ಒಂದು ಪ್ರೀತಿಯೊಂದಿಗೆ, ಹಾಗೆ ಯಾರಿಗಾದರೂ ಶಾಲೆಗೆ ಇನ್ನಷ್ಟು ಕೊಡಬೇಕೆಂಬಂತಹ ಮನಸ್ಸಿದ್ರೆ ದಯವಿಟ್ಟು ನಮ್ಮ ಅಧ್ಯಕ್ಷರಿದ್ದಾರೆ ವೇದಿಕೆಯಲ್ಲಿ ಇವರನ್ನ ಸಂಪರ್ಕಿಸಬಹುದು. ಸರ್ಕಾರಿ ಶಾಲೆ ಉಳಿಬೇಕು, ಸರ್ಕಾರಿ ಶಾಲೆ ಉಳಿಸಬೇಕೆಂಬಂತಹ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಗಳು ಎಲ್ಲವೂ ಈ ನೆಲದ ಪ್ರೀತಿಗಾಗಿ. ಧನ್ಯವಾದಗಳು.